ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಸದುವಿನಯವೇ ಸದಾ ಶಿವನ ಒಲುಮೆ ಅಯ್ಯ, ಸದುವಿನಯವೇ ಸದಾ ಶಿವನ ಒಲುಮೆ ಅಯ್ಯ. ಕೂಡಲ ಸಂಗಯ್ಯ ನಂತಲದೊಲ್ಲನಯ್ಯ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಕಂಡ ಭಕ್ತರಿಗೆ, ಕಂಡ ಭಕ್ತರಿಗೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಧನ್ಯ. ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು. ಇದು ಆಧ್ಯಾತ್ಮಿಕ ಸತ್ಸಂಗ. ನಾವು ನಮ್ಮ ಬದುಕನ್ನು ಸಮೃದ್ಧಗೊಳಿಸೋದಕ್ಕಾಗಿ, ನಮ್ಮ ಬದುಕನ್ನು ಶ್ರೀಮಂತಗೊಳಿಸುವುದಕ್ಕಾಗಿ ಚಿಂತನೆಯನ್ನು ಮಾಡಬೇಕು. ಇವತ್ತು ಮನುಷ್ಯ ಭೌತಿಕವಾಗಿ ಹೊರಗಿನಿಂದ ಬಹಳಷ್ಟು ಶ್ರೀಮಂತನಾಗ್ತಾದ, ಆದರೆ ಒಳಗಡೆ ಅಂತರಂಗದಲ್ಲಿ ಅಷ್ಟೇ ಬಡವನಾಗ್ತಾದ. ನಿಜವಾಗಿ ಶ್ರೀಮಂತನಾಗುವುದು ಅಂದ್ರೆ ಬರೀ ಹೊರಗಷ್ಟೇ ಶ್ರೀಮಂತಿಕೆ ಅಲ್ಲ, ಒಳಗೂ ಶ್ರೀಮಂತರಾಗಬೇಕು. ನಿಜವಾದ ಸಮೃದ್ಧಿ ಅಂದ್ರೆ ಬರೀ ಹೊರಗಷ್ಟೇ ಸಮೃದ್ಧಿ ಅಲ್ಲ, ಒಳಗೂ ಸಮೃದ್ಧರಾಗಬೇಕು. ಅಂಥ ಬದುಕನ್ನು ನಾವೆಲ್ಲ ಕಟ್ಟಿಕೊಳ್ಬೇಕು. ಅದಕ್ಕಾಗಿ ನಮ್ಮ ಶರಣರು, ಸಂತರು, ಋಷಿ ಮುನಿಗಳು ಯಾವ ಸಾಧನೆಯನ್ನು ಅನುಸರಿಸಿದರೂ ಅದನ್ನು ನಾವು ಕುರಿತು ಸ್ವಲ್ಪ ಚಿಂತನೆಯನ್ನು ಮಾಡಬೇಕು. ಈಗಿನ ಈ ಆಧುನಿಕ ಜೀವನ ಇದೊಂದು ಲೆಕ್ಕದ ಜೀವನ. ಇದು ಎಲ್ಲದಕ್ಕೂ ಬರೀ ಲೆಕ್ಕದ ರೂಪದಲ್ಲೇ ನಾವು ನೋಡುವವರು. ಹಿಂದಕ್ಕೊಂದಿತ್ತದು ಆಧ್ಯಾತ್ಮಿಕ ಜೀವನ, ಧಾರ್ಮಿಕ ಜೀವನ. ಇವತ್ತು ಎಂಥ ಜೀವನ ಅದ ಅಂದ್ರೆ ಲೆಕ್ಕದ ಜೀವನ ಅದ. ಎಲ್ಲದಕ್ಕೂ ಲೆಕ್ಕ ಮಾಡೋದು. ಮನೆಯೊಳಗೆ ರೊಟ್ಟಿ ಮಾಡೋದಿತ್ತಂದ್ರೆ ಎಷ್ಟು ಜನ ಅದರ ಎಷ್ಟು ಉಣ್ತಾರ ಅಷ್ಟೇ ರೊಟ್ಟಿ ಮಾಡೋದು. ಇಷ್ಟು ಸಾಮಾನ್ಯ ಸಂಗತಿನೇ ಇದೆ. ಮೊದಲೆಲ್ಲ ಅವರು ಎಷ್ಟು ರೊಟ್ಟಿ ಮಾಡ್ಯಾರಿ ಅಂತಂದ್ರೆ ಈಗ ಒಂದು ಕೊಮ್ಮನಿಗೆ ಆಗ್ಯಾವ, ಇನ್ನೊಂದು ಕೊಮ್ಮನಿಗೆ ಮಾಡಬೇಕು ಅಂತಿದ್ರು ಅವರು. ಉಣ್ಣವ್ರಿಗೂ ಲೆಕ್ಕ ಇರಲಿಲ್ಲ, ಮಾಡೋವ್ರಿಗೂ ಲೆಕ್ಕ ಇರಲಿಲ್ಲ. ಇವತ್ತು ಎಲ್ಲದಕ್ಕೂ ಲೆಕ್ಕ. ಒಬ್ಬ ವರನ ನೋಡಲಿಕ್ಕೆ ಹೋದರು ಅಂದರೆ ಅವನು ನೋಡ್ಬೇಕು, ಎಲ್ಲ ಹೇಳ್ತಾರೆ ಎಷ್ಟು ಎತ್ತರ ಅದಾನ, 6 ಫೂಟ್ ಇಷ್ಟು 5 ಇಂಚ್ ಅದಾನ ಅಂತ. ಅವೇನು ಇಂಚ್ ತೊಗೊಂಡು ಏನು ಮಾಡವ್ರಿ ಇವರು? ಆ ಬಳಿಕ ಮೊದಲು ನೋಡು ಅವರು ಹೇಗೆ ಹೇಳ್ತಿದ್ರು, ಎಷ್ಟು ಎತ್ತರ ಅದಾನಂದ್ರೆ ಮುಗಿಲು ಮುಟ್ಟಂಗೆ ಅದಾನ. ಈಗ ಎಷ್ಟು ಇಂಚ್ ಅದಾನ ಹೇಳಬೇಕು, ಎಷ್ಟು ಗ್ರಾಮ್ ಅದಾನ ಹೇಳಬೇಕು. ಅದು ಬಣ್ಣ ಒಂದು ಇನ್ನೂ ಅಳಿಲಿಕ್ಕೆ ಬರೋದಿಲ್ಲ ಅಂತ ಬಿಟ್ಟಾರ. ಅದು ಎಂಥ ಬಣ್ಣ ಐತಿ ಅಂತ ಹೇಳಿ ಅಷ್ಟೇ ಹೇಳ್ತಾರೆ. ಹೀಗದ ಅಲ್ಲ, ಇದು ಎಲ್ಲ ನಮ್ಮದು ಲೆಕ್ಕದ ಜೀವನ.
ನಮ್ಮ ಧರ್ಮ ಹೇಳ್ತದ ತಾಯಿ ತಂದೆಗಳನ್ನು ರಕ್ಷಣೆ ಮಾಡಬೇಕು ಅಂತ. ಅದರ ಲೆಕ್ಕದ ಬದುಕು ಹೇಳ್ತದ, ಲೆಕ್ಕದ ಪ್ರಪಂಚ ಹೇಳ್ತದ. ಅದು ಇವತ್ತು ಸಾಧ್ಯ ಇಲ್ಲ. ಅಥವಾ ಇಬ್ಬರು ಮಕ್ಕಳಿದ್ರು ಅಂದರೆ ನಾವು ಒಬ್ಬನೇ ಯಾಕೆ ಮಾಡಬೇಕು, ಆತನೂ ಮಾಡಲಿ ಅಂತ ಅದು ಹೇಳ್ತದ. ಧರ್ಮ ಜೀವನ ಹೇಳ್ತದ, ಮನುಷ್ಯನೇ ನೀನು ಪ್ರಾಮಾಣಿಕನಾಗು ಅಂಥೇಳಿ. ಈ ಲೆಕ್ಕದ ಪ್ರಪಂಚ ಹೇಳ್ತದ, ನೀವೊಬ್ಬನೇ ಹೆಂಗಿರಲಿಕ್ಕೆ ಸಾಧ್ಯ ಅದ. ನೋಡವರೆಲ್ಲ ಎಷ್ಟು ಗಳಿಸಿದಾರ, ಎಷ್ಟು ಕೋಟಿ ಗಳಿಸಿದಾರ, ನೀನು ಒಂದಿಷ್ಟು ಹಂಗೆ ಬದುಕು ಅಂತ ಅದು ಹೇಳ್ತದ. ನಮ್ಮ ಧರ್ಮ ಜೀವನ, ಆಧ್ಯಾತ್ಮಿಕ ಜೀವನ ಹೇಳ್ತದ, ಮನುಷ್ಯ ಒಂದಿಷ್ಟು ನೀನು ಈ ಪ್ರಪಂಚಕ್ಕೆ ಬಂದದಿ ಅಂದ ಬಳಿಕ ನೀನು ನಿನ್ನನ್ನು ಕುರಿತು ಚಿಂತನೆಯನ್ನು ಮಾಡು, ನಿನ್ನನ್ನು ತಿಳಿದುಕೋ ಅಂತ ಹೇಳ್ತದ. ಈಗಿನ ಲೆಕ್ಕದ ಪ್ರಪಂಚ ಹೇಳ್ತದ, ಲೆಕ್ಕದ ಬದುಕು ಹೇಳ್ತದ. ಏನು ಅಂದರೆ ತಿಳ್ಕೊಳ್ಳೋದು ದೂರ ಉಳಿಲಿ, ನಿನ್ನಷ್ಟಕ್ಕೆ ನೀ ಬದುಕಿದರೆ ಸಾಕು ಅಂತಿದು ಹೇಳ್ತದ. ನಾವು ಪ್ರತಿಯೊಂದನ್ನು ಇವತ್ತು ಲೆಕ್ಕದಿಂದ ನೋಡುವರದೆ. ಶ್ರೀಮಂತಿಕೆ, ಬಡತನ ಎಲ್ಲ ಈ ಲೆಕ್ಕದಿಂದನೇ ಅಳಿತಾ ಇದೆ. ಮೊದಲೆಲ್ಲ ಈ ಗಣಿತ ಅಂದರೆ ಯಾರಿಗೂ ಆಗೇ ಬರ್ತಿರ್ಲಿಲ್ಲ, ಯಾರೂ ಓದ್ತಿದ್ದಿಲ್ಲ ಅದನ್ನು. ಮೊದಲು ಓದೋರೇನು, ಕಾವ್ಯ, ಕಾದಂಬರಿ, ಸಾಹಿತ್ಯ ಇವುಗಳನ್ನು ಓದೋರು, ಅವುಗಳನ್ನು ಕೇಳುವುದು, ಹೇಳುವುದು. ಈಗೆಲ್ಲರೂ ಏನು ಓದ್ತೀವಿ ನಾವೆಂದರೆ ಗಣಿತ ಓದ್ತೀವಿ, ವಿಜ್ಞಾನನೇ ಓದ್ತೀವಿ, ಮತ್ತು ಅದೇ ರೀತಿ ಬಾಳ್ತೀವಿ. ಯಾಕೆ ಅವುಗಳನ್ನು ಓದ್ತೀವಿ ಅಂದರೆ ಬದುಕು ನಮ್ಮದು ಇವತ್ತು ಹಾಗದ, ಅದಕ್ಕಾಗಿ ಓದ್ತೀವಿ. ಒಕ್ಕಲ್ತನನೂ ಸಹಿತ ಹಾಗೇ ಇರುವುದು ನಮ್ಮದು ಈಗ. ಆಗ ಕೂರಿಗೆ ಗಟ್ಟಲೆ ಹೊಲ ಇರ್ತಿತ್ತು, ಎಷ್ಟು ಕಣಿಕಿರ್ತಿತ್ತು, ಎಷ್ಟು ದನಗಳು ಇರ್ತಿದ್ವು ಗೊತ್ತು ಸಹಿತ ಇರ್ತಿರ್ಲಿಲ್ಲ ಅವ್ರು, ಅಷ್ಟು ಸಮೃದ್ಧಿ ಇರ್ತಿತ್ತು. ಇವತ್ತು ನಮ್ಮದು ಗೋಶಾಲೆ ಅದಲ್ಲ, ನಾವು ಬಿರಾದರ್ ಸರು ಕಣಕಿ ಎಷ್ಟು ಸೂಡು ತೊಗೋಬೇಕು ಅಂತ ಲೆಕ್ಕ ಮಾಡಿ ತೊಗೋಬೇಕು. ಸೂಡು ಅಷ್ಟೇ ಅಲ್ಲ, ಸೂಡ್ದಾಗ ದಂಟು ಎಷ್ಟದ ಅಂತ ಲೆಕ್ಕ ಮಾಡಿ ತೊಗೋಬೇಕು. ಬರೀ ದಂಟು ಅಷ್ಟೇ ಅಲ್ಲ, ಆ ದಂಟು ಎಷ್ಟು ಉದ್ದದಾವ ಅಂತ ಲೆಕ್ಕ ಮಾಡಿ ತೊಗೋಬೇಕು. ನೋಡ್ರಿ ಇದು ಹೇಗೆ ಪ್ರಪಂಚ ಅದು. ಅಷ್ಟು ಲೆಕ್ಕದಿಂದ ಅವಲಂಬಿತವಾಗ್ಯದ. ಎಲ್ಲರ ಜೀವನ ಹಾಗೇ ಅದ. ಕೂಡಿಸುವುದು, ಗುಣಿಸುವುದು, ಕಳೆಯುವುದು, ಆ ಬಳಿಕ ಉಳಿದದ್ರಲ್ಲಿ ಎಷ್ಟು ಉಳಿದೈತಿ ಅಂಥೇಳಿ ಮತ್ತೆ ಲೆಕ್ಕ ಹಾಕಲಿಕ್ಕೆ ಶುರು ಮಾಡೋದು. ಅದಕ್ಕೆ ಇದಕ್ಕೆ ಲೆಕ್ಕದ ಜೀವನ ಅಂತ ಕರೀತಾರೆ. ನಾವು ಇವತ್ತು ಆ ಕಾದಂಬರಿ, ಕಾವ್ಯ ಓದಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಎಲ್ಲರೂ ಲೆಕ್ಕ ಮಾಡ್ತಾ ಇದ್ದೇವೆ. ಇಂಥ ಲೆಕ್ಕದ ಜೀವನದಲ್ಲಿ ನಾವು ಹೇಗೆ ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ? ಮೊದಲೆಲ್ಲ ಮನೆಯಲ್ಲಿ ಮಕ್ಕಳು ಮನೆ ತುಂಬ ಇರ್ತಿದ್ರು. ಅವ್ರು ಎಷ್ಟು ಹಡಿತಿದ್ರು ಅಂದರೆ ಮನ್ಯಾಗ ಎಷ್ಟು ಅದಾವ ಮಕ್ಕಳು ಅಂತ ಗೊತ್ತಾಗ್ತಿದ್ದಿಲ್ಲ. ಈಗ ಅವು ಒಂದು ಅದಾವೋ ಎರಡು ಅದಾವೋ ಅಂತ ಅಗದಿ ಕರೆಕ್ಟ್ ಲೆಕ್ಕ ಮಾಡಿಡಬೇಕು. ಎಲ್ಲರದು ಲೆಕ್ಕ. ಹೀಗೇನದ ಅಲ್ಲ, ಇದೆಲ್ಲ ಪ್ರಪಂಚದಲ್ಲಿ, ಲೆಕ್ಕದ ಪ್ರಪಂಚದಲ್ಲಿ ನಾವು ಒಂದು ಸಮೃದ್ಧವಾದ ಜೀವನವನ್ನು ಕಟ್ಕೊಳ್ಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯೋಚಿಸಬೇಕು. ಮೊದಲು ಸ್ವಲ್ಪ ನಾವು ಈ ಲೆಕ್ಕದ ಒಂದು ಮನಸ್ಥಿತಿ ಏನದಲ್ಲ, ಇದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಎಲ್ಲ ಕಡೆ ಲೆಕ್ಕ ಮಾಡಲಿಕ್ಕೆ ಹೋಗಬಾರ್ದು. ನಾವು ಇಲ್ಲಿ ಕುಳಿತುಕೊಂಡ ನಂತರ ಒಂದು ವೇಳೆ ಅವನು ಲೆಕ್ಕದ ಮನುಷ್ಯ ಇದ್ದ ಅಂದರೆ 1 ತಾಸು ಕುಳಿತೀವಿ, ನಮಗೆ ಎಷ್ಟು ಸಂತೋಷ ಸಿಕ್ತು ಅಂತ ಆತ ಯೋಚಿಸ್ತಾನೆ. ಆ ಸಂತೋಷ ಅನ್ನೋದು ಸಹಿತ ಈಗ ತೂಕ ಮಾಡಬೇಕು. ಎಷ್ಟು ಸಂತೋಷ ಸಿಕ್ತಪ್ಪ, ಎಷ್ಟು ನಮಗೆ ಕ್ಯಾಲರಿ ಸಿಕ್ತು ಅಂತ ಹೇಳೋದಿಲ್ಲ. ಮೊದಲೆಲ್ಲ 1 ಕಿಲೋ 2 ಕಿಲೋ ಅಕ್ಕಿ ಹಾಕ್ತಿದ್ರೆ ಅವರೆಷ್ಟೋ ಈಗ 1 ಮಣ 2 ಮಣ ಅಂಥೇಳಿ ಅನ್ನ ಮಾಡೋದು, ಅಡುಗೆ ಮಾಡೋದು. ಈಗ ಹೇಗೆ ಮಾಡ್ತಾರೆ, ಎಷ್ಟು ಗ್ರಾಮ್ ನಮಗೆ ದಿನಾಲು ಎಷ್ಟು ಗ್ರಾಮ್ ಅನ್ನ ಬೇಕಾಗ್ಯದ, ಎಷ್ಟು ಗ್ರಾಮ ಬ್ಯಾಳೆ ಬೇಕಾಗ್ಯದ,
ಎಷ್ಟು ಗ್ರಾಮ ನಾವು ಎಣ್ಣೆ ಉಣ್ಬೇಕಾಗೈತಿ ಎಲ್ಲ ಲೆಕ್ಕ ಮಾಡೋದು, ಅಷ್ಟೇ ಅಡುಗೆ ಮಾಡೋದು, ಅಷ್ಟೇ ಉಣ್ಣೋದು. ಹೀಗದ ಅಲ್ಲ, ಹೀಗೆ ನಾವು ಎಲ್ಲ ಕಡೆ ಬರೀ ಲೆಕ್ಕನೇ ಹಾಕೊಂತ ಹೋದೀವಿ ಅಂತಂದ್ರೆ ನಮ್ಮ ಲೆಕ್ಕ ತಪ್ಪುತ್ತದೆ, ಬದುಕಿನ ಲೆಕ್ಕನೇ ತಪ್ಪುತ್ತದೆ. ಒಂದಿಷ್ಟು ಹಾಗೇ ಇರಬೇಕು ಸುಮ್ಮನೆ. ಇನ್ನೊಂದೇನು ಅಂದರೆ, ಇವತ್ತಿನ ಜೀವನದಲ್ಲಿ ಇದು ಲೆಕ್ಕೊಂದದ, ಇನ್ನೊಂದು ನಮ್ಮಷ್ಟಕ್ಕೆ ನಾವು ಯಾರ ಜೊತೆಗೂ ಬೆರೆಯುವುದಿಲ್ಲ, ಯಾರ ಜೊತೆಗೂ ನಾವು ಕೂಡುವುದಿಲ್ಲ ಅನ್ನುವ ಭಾವನೆ ಬಂದದ. ಮೊದಲು ಒಂದು ಮನೆ ಇತ್ತಂದರೆ 50-60 ಜನ ಒಂದೇ ಮನೆಯಾಗಿರ್ತಿದ್ರು, ಅದೇ ಮನೆಯೊಳಗೆ ಇರ್ತಿದ್ರು. ಇವತ್ತು 4 ಜನ ಇರ್ತಾರೆ, 4 ಮಂದಿ ಒಂದೇ ಮನೆಯೊಳಗಿದ್ರೂ 4 ಕೋಣೆಗಳು ಬೇರೆ ಬೇರೆನೆ. ಅವರು 4 ಜನ ಒಬ್ಬರಿಗೊಬ್ಬರು ಭೇಟಿ ಆಗಬೇಕಾದ್ರೆ ಪರ್ಮಿಷನ್ ತೆಗೆದುಕೊಂಡು ಭೇಟಿ ಆಗಬೇಕು. ತಂದೆ ಮಗನಿಗೆ ಭೇಟಿ ಆಗಬೇಕಾದ್ರೆ ಮಗಂದು ಅವನು ಟೈಮ್ ಕೇಳಬೇಕು, ನಿಂದು ಯಾವುದಪ್ಪ ಟೈಮ ಭೇಟಿ ಆಗುವುದು ಅಂತ ಅವನಿಗೆ ಕೇಳಿ ಭೇಟಿ ಆಗಬೇಕು. ಮಕ್ಕಳು ತಾಯಿ ತಂದೆಗೆ ಭೇಟಿ ಆಗಬೇಕಾದ್ರೆ ಅವ್ರದ್ದು ಮೊದಲು ಸಮಯವನ್ನು ತೆಗೆದುಕೊಂಡು ಭೇಟಿ ಆಗಬೇಕು. ಎಲ್ಲರದು ಅಡುಗೆ ಮನೆ ಬೇರೆ, ಎಲ್ಲರದು ಸ್ನಾನದ ಮನೆ ಬೇರೆ, ಎಲ್ಲರದು ಮಲ್ಕೊಳ್ಳೋ ಕೋಣೆ ಬೇರೆ, ಎಲ್ಲರೂ ನಾವು ಬೇರೆ ಬೇರೆನೇ ಆಗ್ತದೆ. ಅವಾಗ ಎಲ್ಲರಿಗೂ ಒಂದು ಮನೆ, ಒಂದು ಅಡುಗೆ ಮನೆ, ಒಂದು ಸ್ನಾನದ ಮನೆ, ಒಂದು ಪೂಜಾ ಮನೆ. ಈಗ ಎಷ್ಟು ಜನ ಅದಾವೆ ಅಷ್ಟು ಜನ ಎಲ್ಲರಿಗೂ. ಹೀಗಾಗ್ತಾ ಇದಾವಲ್ಲ, ಇದರಿಂದ ಏಕಾಂಗಿತನ ಮನುಷ್ಯನಲ್ಲಿ ನಾನು ಒಬ್ಬನೇ ಅದನಿ, ನನ್ನ ಜೊತೆಗೆ ಯಾರೂ ಇಲ್ಲ ಅನ್ನುವಂಥ ಭಾವನೆ ಬರ್ತಾ ಇದೆ. ನಾವು ಸಂತೋಷ ಪಡುವುದು ಯಾವಾಗ ಅಂದ್ರೆ ಕೂಡಿದಾಗ, ನಾವೆಲ್ಲರೂ ಒಂದು ಗೂಡಿದಾಗ ಸಂತೋಷ ಇರ್ತದೆ. ನಾವು ಎಷ್ಟು ಅಗಲ್ತಾ ಹೋಗ್ತೀವಿ ಅಷ್ಟು ನೋವು ಶುರು ಆಗ್ತದೆ. ಅದೇ ಒಂದು ರೋಗ ಅದ ಇವತ್ತು. ಇವೆಲ್ಲ ದೊಡ್ಡ ದೊಡ್ಡ ರೋಗಗಳದಾವಲ್ಲ, ಎಲ್ಲ ರೋಗಗಳಿಗಿಂತ ಒಂದು ಮುಖ್ಯವಾದಂಥ ರೋಗ ಅದ. ಅದು ಏನು ಅಂದರೆ ಈ ಏಕಾಂಗಿತನ, ಒಬ್ಬಂಟಿತನ. ನಾವೊಬ್ಬನೇ, ಯಾರ ಜೊತೆಗೂ ಬೆರೆಯುವುದಿಲ್ಲ. ಅದು ಹುಡುಗ ಸಾಲಿಗೆ ಹೋಯ್ತು ಅಂದರೆ ಸರಳ ಸಾಲಿಗೆ ಹೋಗೋದು, ಆ ಕಡೆ ಈ ಕಡೆ ಯಾರನ್ನೂ ನೋಡುವಂಗಿಲ್ಲ, ಯಾವ ಹುಡುಗರ ಜೊತೆಗೂ ಆಟ ಆಡುವಂಗಿಲ್ಲ, ಅಭ್ಯಾಸ ಅಷ್ಟೇ ಮಾಡೋದು, ಮತ್ತೆ ಮನೆಗೆ ಬರೋದು. ಮನೆಯ ಸುತ್ತಮುತ್ತಲೂ ಯಾರ ಜೊತೆಗೂ ಬೆರೆಯುವ ಹಾಗಿಲ್ಲ, ಅಲ್ಲೇ ಕೂಡುವುದು. ಮತ್ತು ಇನ್ನು ಇವರಿಬ್ಬರೂ ಮುಂದೆ ಸಂಸಾರ ಅಂತೂ ಮಾಡಬೇಕು, ಒಬ್ಬರೇ ಅಂತೂ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ. ಅವಾಗ ಅವರು ಎಲ್ಲರ ಜೊತೆಗೆ ಕೂಡಬೇಕಲ್ಲ, ಎಲ್ಲರ ಜೊತೆಗೆ ಕೂಡೇ ಇರಬೇಕಾಗ್ತದೆ. ಈಗ ಮದುವೆ ಆಗಬೇಕು, ಅವರ ಬದುಕನ್ನು ನಡೆಸಿಕೊಳ್ಬೇಕು. ಅವಾಗೇನು ಮಾಡ್ತಾರೆ ಇವರು, ಹೊರಗೇನೋ ದೈಹಿಕವಾಗಿ ಕೂಡ್ತಾರೆ, ಆದರೆ ಮಾನಸಿಕವಾಗಿ ದೂರ ಇರ್ತಾರೆ. ಅದರಿಂದನೇ ಡೈವರ್ಸ್ಗಳು ಹೆಚ್ಚಾಗ್ತಾ ಇರೋದು, ಅದರಿಂದಲೇ ವಿಚ್ಛೇದನಗಳು ಹೆಚ್ಚಾಗ್ತಾ ಇರೋದು. ಹೊರಗೇನೋ ಅವ್ರನ್ನಿಬ್ಬರನ್ನು ಎಲ್ಲರೂ ಕೂಡಿಸ್ತಾರೆ, ಆದರೆ ಅವರು ಬೆಳೆದು ಬಂದ ಪದ್ಧತಿ ಹೇಗದ ಅಂದರೆ ಯಾರ ಜೊತೆಗೂ ಕೂಡ್ಲಾರ್ದಂಗೆ ಅವ್ರದ್ದು ಸಂಬಂಧ ಅದ. ಅವರು ಯಾರ ಜೊತೆಗೂ ಬೆರೆಯುವುದಿಲ್ಲ. ಹೃದಯದಲ್ಲಿ ಅವರು ಇನ್ನೊಬ್ಬರ ಜೊತೆಗೆ ಕೂಡುವುದನ್ನೇ ಇಲ್ಲ. ದೈಹಿಕವಾಗಿ ಕೂಡಬಹುದು, ಮಾನಸಿಕವಾಗಿ ದೂರ ಇರ್ತಾರೆ. ಗುರು ಶಿಷ್ಯರಲ್ಲಿ ಸಂಬಂಧನೂ ಹಾಗೇ ಇರ್ತದೆ, ಸಮಾಜದಲ್ಲಿನೂ ಸಂಬಂಧ, ಅಣ್ಣ ತಮ್ಮನಲ್ಲಿ ಸಂಬಂಧ, ಅವರು ಮಾನಸಿಕವಾಗಿ ದೂರ ಇರ್ತಾರೆ. ಆಂತರಿಕವಾಗಿ ಒಂದು ಏನು ಕೂಡುವುದಂತಿತ್ತಲ್ಲ, ಅದು ಈಗ ದೂರ ಆಗ್ತಾದ, ಸಡಿಲಾಗ್ತಾದ. ಮನುಷ್ಯ ಒಬ್ಬಂಟಿಗನಾಗ್ತಾದ. ಅದೇ ಒಂದು ದೊಡ್ಡ ಮಹಾರೋಗ ಇವತ್ತು. ಹಿಂದಕ್ಕೆಲ್ಲ ಹಬ್ಬ ಹರಿದಿನಗಳನ್ನು ಯಾಕೆ ಮಾಡಿದ್ರು? ಎಲ್ಲರೂ ಕೂಡಬೇಕು ಮೇಲಿಂದ ಮೇಲೆ ಅಂತೆ ಮಾಡಿದ್ದು. ಆ ಕೂಡಿದಾಗ ಸಂತೋಷ ಇರ್ತದೆ. ಆ ಹಿಟ್ಲರ್ಂದು ಒಂದು ಹೇಳ್ತಾರೆ, ಹಿಟ್ಲರ ಬಹಳ ಕ್ರೂರಿ ಇದ್ದ, ಆದರೆ ಅವನಿಗೆ ಒಂದೇನಿತ್ತು ಅಂದರೆ ಹಲ್ಲಿ ನೋಡಿದ್ರು ಸಹಿತ ಭಯ ಆಗ್ತಿತ್ತಂತ. ಒಂದು ಸಣ್ಣ ಹಲ್ಲಿ ನೋಡಿದ್ರು ಸಹಿತ ಭಯ ಪಡ್ತಿದ್ದ.
ಮುಂದೆ ಅವನಿಗೆ ಒಂದು ಜೈಲಿಗೆ ಹಾಕಿದ್ರು. ಅಲ್ಲಿ ಜೈಲ್ದಾಗ ಅವನ ಹತ್ತಿರ ಯಾರೂ ಇರಲಿಲ್ಲ. ಅವನಿಗೆ ಮತ್ತೆ ತೀರೇ ಭಯ ಆಗಲಿಕ್ಕೆ ಶುರು ಆಯಿತು. ಆತ ಒಬ್ಬಂಟಿಗನಾಗಿದ್ದ. ಕತ್ತಲೆ ಕೋಣೆ, ಅದು ಬಂಧಿ ಖಾನೆ. ಇನ್ನು ಹೇಗಪ್ಪ ನಾನು ಇಲ್ಲಿ ಬದುಕುವುದು ಅಂತ ಯೋಚಿಸ್ತಿದ್ದ. ಅವಾಗ ಆ ಕೋಣೆ ಒಳಗೊಂದು ಹಲ್ಲಿ ಕಂಡಿತಂತ. ಈಗ ಅವನಿಗೆ ಭಯ ಆಗಲಿಲ್ಲ, ಸಂತೋಷ ಆಗ್ಲಿಕ್ಕೆ ಶುರು ಆಯಿತು. ಅವಂದ, ನನ್ನ ಜೊತೆಗೆ ಯಾರೂ ಇರಲಿಲ್ಲ, ನೀವೊಂದು ಹಲ್ಲಾರೆ ಆಗಿ ಬಂದು ಈಗ ಭಾಳ ಸಂತೋಷ ಆಯಿತು ಅಂತ. ಹಲ್ಲಿ ಜೊತೆಗೆ ಮಾತನಾಡಲಿಕ್ಕೆ ಶುರು ಮಾಡುವವ. ಹಲ್ಲಿ ಜೊತೆಗೆ ಸ್ವಲ್ಪ ಸಂತೋಷವನ್ನು ಕಳೆಯುವವ, ಸಂತೋಷವಾಗಿರುವವ. ನೋಡ್ರಿ ಹೇಗದ ಈ ಒಬ್ಬಂಟಿತನ, ಒಂಟಿತನ. ನಾವಂತೀವಿ ನಮಗೆ ಯಾರೂ ಬೇಡಪ್ಪ, ನಾವು ಯಾರ ಜೊತೆಗೂ ಕೂಡುವುದಿಲ್ಲ, ನಾವು ನಮ್ಮಷ್ಟಕ್ಕೆ ನಾವೇ ಇರ್ತೀವಿ, ನಮ್ಮ ಕೋಣೆಯಾಗ ಇರ್ತೀವಿ ಅಂತ ಏನು ಅಂತಾನಲ್ಲ ಮನುಷ್ಯ. ಅವನಿಗೆ ಗೊತ್ತಿಲ್ಲ, ಒಬ್ಬ ಮನುಷ್ಯನನ್ನು ಒಂದು 21 ದಿವಸಗಳವರೆಗೆ ಒಂದು ಕೋಣೆಯಾಗ ಹಾಕಿಬಿಟ್ರೆ ಅವನು ತನ್ನನ್ನು ತಾನೇ ಮಾತಾಡ್ಲಿಕ್ಕೆ ಹುಚ್ಚನಂದ ರೀತಿಯಲ್ಲಿ ವರ್ತಿಸ್ತಾನಂತ ಹೇಳ್ತಾರೆ. ಬೇಕಲ್ಲ ಎಲ್ಲರ ಜೊತೆಗೆ ಬೆರಿಬೇಕು. ನಮ್ಮ ಭಾವನೆಗಳು ವ್ಯಕ್ತ ಆಗ್ತಾವೆ, ಅವ್ರ ಭಾವನೆಗಳನ್ನು ನಾವು ನೋಡ್ತಿರ್ತೀವಿ, ಕೇಳ್ತಿರ್ತೀವಿ, ಅದರಲ್ಲಿ ಒಂದು ಸಂತೋಷ ಇರ್ತದೆ. ಹೀಗೆ ಇವತ್ತೊಂದು 2 ವಿಧಾನದ ಜೀವನ ಅದ, ಬದುಕಿನ ರೀತಿಗಳದಾವ. ಮನುಷ್ಯ ಒಬ್ಬಂಟಿಗನಾಗ್ತಾ ಇದ್ದಾನೆ. ಮನುಷ್ಯ ಬರೀ ಲೆಕ್ಕಕ್ಕಾಗೇ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾನೆ. ಇಂಥ ಬದುಕಿನಲ್ಲಿ ನಾವು ಸಮೃದ್ಧವಾದ ಜೀವನ ಅಂದ್ರೆ ಏನು ಮತ್ತು ಅದನ್ನು ಹೆಂಗೆ ಕಟ್ಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಅದಕ್ಕೆ ನಮ್ಮ ಶರಣರು ಏನು ಹೇಳಿದರು ಅಂದರೆ, ನೋಡು, ನೀನು ಒಂದು ಒಳ್ಳೆಯ ಜೀವನ ಸಾಗಿಸಬೇಕಾಗಿತ್ತು ಅಂದರೆ ಅದು ಪ್ರಾರಂಭ ಎಲ್ಲಿಂದ ಆಗ್ತದೆ ಅಂದರೆ ಸತ್ಸಂಗದಿಂದನೇ ಪ್ರಾರಂಭ ಆಗೋದು. ನಾವೇನಿಲ್ಲ ಎಲ್ಲರೂ ಈಗ ಕೂಡ್ಲಿಕ್ಕೆ ಶುರು ಮಾಡೇವಲ್ಲ, ಇದೇ ಒಂದು ಸತ್ಸಂಗ. ಇದು ಎಷ್ಟು ಇದರದ್ದು ಮಹತ್ವ ಅದ ಅಂದರೆ ನಮ್ಮ ಹಾವಿನಾಳ ಕಲ್ಲಯ್ಯನವರು ಹೇಳ್ತಾರೆ, ಬಹಳ ಅದ್ಭುತ ವಚನವನ್ನು ಹೇಳ್ತಾರೆ. ಗುರುವಿದೆ, ಲಿಂಗವಿದೆ, ಜಂಗಮವಿದೆ, ಪಾದತೀರ್ಥ ಪ್ರಸಾದವಿದೆ, ಮತ್ತೆಯೂ ಬಳಲುತ್ತಿದ್ದೇನೆ. ಇದರ ಸಂದು ಸಕೀಲವನ್ನರಿಯದೆ ಮತ್ತೆಯೂ ಬಳಲುತ್ತಿದ್ದೇನೆ. ಮಹಾಲಿಂಗ ಕಲ್ಲೇಶ್ವರ ಸಹಜ ಸದ್ಭಾವ ಸತ್ಯ ಶರಣರ ಸಂಗವಲ್ಲಾಗಿ ಅಂತ. ಎಲ್ಲ ಅದ, ಗುರು ಅದಾನ, ಲಿಂಗ ಅದ, ಜಂಗಮ ಅದಾನ, ಪಾದತೀರ್ಥ ಅದ, ಪಾದೋದಕ, ಪ್ರಸಾದ ಅದ. ಇಷ್ಟೆಲ್ಲ ಇದ್ರೆ ಮನುಷ್ಯ ಸಂತೋಷವಾಗಿರ್ಬೇಕಾಗಿತ್ತಲ್ಲ. ಇಲ್ಲ, ಸಂತೋಷ ಇಲ್ಲ ಆತ, ಮತ್ತೆಯೂ ಬಳಲ್ತಾ ಅದಾನ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಸತ್ಯ ಶರಣರ ಸಂಘ ಇಲ್ಲದಕ್ಕಾಗಿ ಬಳಲ್ತಾ ಅದಾನು ಅಂತ. ಇದು ಎಂಥ ಮಾತ ಇದು. ಗುರು ಅದಾನ. ಗುರು ಅಂದ್ರೆ ನಾವು ಯಾರಿಗೆ ಬ್ರಹ್ಮ ಅಂತ ಕರೆದೀವಿ, ವಿಷ್ಣು ಅಂತ ಕರೆದೀವಿ ಅಂತ ಗುರು ಅದಾನ. ಗುರು ಕೃಪೆ ಆದ್ರೆ ಏನು ಆಗಲಿಕ್ಕಿಲ್ಲ ಅಂತ ನಾವೆಲ್ಲರೂ ಹೇಳ್ತೀವಿ, ಅಂತ ಗುರುನು ಅದಾನ. ಅಥವಾ ತಾನೇ ಗುರು ಆಗಿರಬಹುದು. ಆನಂತರ ಜಂಗಮ ಅದಾನ. ನಮಗೆ ಜಂಗಮರ ಕೃಪೆಯೂ ಆಗ್ಯದ. ಜಂಗಮ ಆತ ಶಿವನ ಸ್ವರೂಪಿ ಅದಾನ. ಯಾಕಂದ್ರೆ ಆತ ಇಡೀ ಎಲ್ಲ ತತ್ವಗಳನ್ನು, ಶಿವತತ್ವಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡ್ತಾ ಅದಾನ. ಆತ ಪರಿಶುದ್ಧನಾಗಿ ಅದಾನ, ಯಾವುದಕ್ಕೂ ಅಂಟಿಕೊಂಡಿಲ್ಲ. ಆತ ಸಂಸಾರದಿಂದ ಬಹಳಷ್ಟು ದೂರ ಅದಾನ, ಅಂತ ಜಂಗಮ ಅದಾನ. ಆದರೂ ಸಹಿತ ಬಳಲಿಕ್ಕೆ ಹೋಗ್ತಾ ಇಲ್ಲ. ಇನ್ನು ಲಿಂಗ ಅದ. ಯಾವುದನ್ನು ನಾವು ಸತ್ಯ ವಸ್ತುವಿನ, ಪರಾತ್ಪರ ವಸ್ತುವಿನ ಪ್ರತೀಕ, ಕುರುಹು ಅಂತ ಭಾವಿಸ್ತೀವಿ, ಅಂತ ಲಿಂಗ ಅದ. ಅದು ಸಾಮಾನ್ಯ ಲಿಂಗ ಅಲ್ಲ, ಅದು ಸತ್ಯದ ಒಂದು ಸಂಕೇತ. ಅಂಥ ಲಿಂಗ ನಮ್ಮ ಕೊರಳಲ್ಲೇ ಅದ. ನಮಗೆ ಗುರುಗಳ ಆಶೀರ್ವಾದವೂ ಆಗ್ತಾ ಅದ, ಜಂಗಮನ ಕೃಪೆಯೂ ನಮಗೆ ದೊರೀತಾ ಅದ. ಆನಂತರ ಪಾದೋದಕ ಅದ, ಅದು ಬಹಳ ಪವಿತ್ರವಾದಂಥ ಜಲ.
ಗುರುಗಳು ಅನುಗ್ರಹಿಸಿರುವಂಥ ಅದು ತೀರ್ಥ, ಅದು ಅದ, ಪ್ರಸಾದ ಅದ. ಯಾವ ಪ್ರಸಾದವನ್ನು ನಾವು ದೇವರಿಗೆ ಎಡೆ ಮಾಡ್ತೀವಿ ಅಂಥ ಪ್ರಸಾದ ಅದ. ಗುರುಗಳಿಗೆ ಎಡೆ ಮಾಡಿದ ಬಳಿಕ ಅವರು ಆಶೀರ್ವಾದ ಮಾಡಿ ಕೊಟ್ಟಿರುವಂಥ ಪ್ರಸಾದ ಅದ. ಇಷ್ಟೆಲ್ಲ ಇದ್ದರೂ ಮನುಷ್ಯ ಮತ್ತೆಯೂ ಬಳಲುತ್ತಿದ್ದೇನೆ, ಭಕ್ತಿ ಸಹಜ ಅಳವಡದಾಗಿ ಅಂತ. ಇವು ಎಲ್ಲ ಇದ್ರೂ ಬಳಲ್ತಾ ಇದ್ದಾನೆ. ಯಾಕೆ ಅಂದ್ರೆ ಭಕ್ತಿ ಅಳವಡೋದಕ್ಕಾಗಿ ಅಂತ. ಭಕ್ತಿನೇ ಇಲ್ಲ, ಗುರು ಇದ್ರೆ ಏನು ಪ್ರಯೋಜನ? ಭಕ್ತಿಯೇ ಇಲ್ಲ, ಜಂಗಮ ಇದ್ರೆ ಏನು ಪ್ರಯೋಜನ? ಭಕ್ತಿಯೇ ಇಲ್ಲ, ಕೊರಳಾಗ ಲಿಂಗ ಕಟ್ಟಿಕೊಂಡ್ರು ಏನೂ ಆಗುವುದಿಲ್ಲ. ಭಕ್ತಿ ಅಳವಡೋದಕ್ಕಾಗಿ ಇವು ಎಲ್ಲ ಇದ್ರೂ ಸಹಿತ ನಾನು ಮತ್ತೆ ಬಳಲ್ತಾ ಇದ್ದೀನಿ. ಇದು ಒಂದು ಮೊದಲನೇದು. ಗುರುವಿದೆ, ಲಿಂಗವಿದೆ, ಜಂಗಮವಿದೆ, ಪಾದತೀರ್ಥ ಪ್ರಸಾದವಿದೆ, ಮತ್ತೆಯೂ ಬಳಲುತ್ತಿದ್ದೇನೆ, ಭಕ್ತಿ ಸಹಜ ಅಳವಡದಾಗಿ. ಇದು ಒಂದು. ಇನ್ನು ಎರಡನೇದು, ಇದರ ಸಂದು ಸಕೀಲವನ್ನರಿಯದೆ ಮತ್ತೆಯೂ ಬಳಲುತ್ತಿದ್ದೇನೆ. ಇನ್ನು ಆ ಭಕ್ತಿದು ತಿಳಿದುಕೊಳ್ಬೇಕಲ್ಲ, ಅದನ್ನು ತಿಳಿದುಕೊಳ್ಳಲಾರ್ದೇ ಬಳಲ್ತಾ ಇದ್ದಾನೆ. ಮತ್ತು ಈ ತತ್ವಗಳನ್ನು ತಿಳಿದುಕೊಳ್ಳಲಾರದೆ ಬಳಲ್ತಾ ಇದ್ದಾನೆ. ಸಂದು ಸಕೀಲ ಅಂದರೆ ಅವುಗಳ ರಹಸ್ಯವನ್ನು ತಿಳಿದುಕೊಳ್ಳಲಾರದೆ. ಒಬ್ಬ ಮನುಷ್ಯನ ಹತ್ತಿರ ಸಾಕಷ್ಟು ಈಗ ಹಣ ಅದ ಅಂತ ಇಟ್ಕೊಡ್ರಿ, ಅವನಿಗೆ ಹಣದ ಬೆಲೆನೇ ಗೊತ್ತಿಲ್ಲ. ಅವನು ತೊಗೊಂಡು ಏನು ಮಾಡವ? ಅವನ ಹತ್ತಿರ ಭಾರಿ ಬೆಲೆ ಬಾಳಂತ ಒಂದು ವಜ್ರನೇ ಅದ, ಅವ ಅದನ್ನು ಕಲ್ಲು ಅಂತ ಇಟ್ಕೊಂಡಾನ. ಅವ ಬಡವ ಆಗ್ಲಾರ್ದ ಇನ್ನೇನು ಮಾಡಬೇಕು? ಯಾವಾಗ ಅದು ನಮಗೆ ಮಹತ್ವ ಅನಿಸ್ತದೆ, ಯಾವಾಗ ನಮಗದು ಬೆಲೆಯನ್ನು ಕೊಡ್ತದೆ? ಅದು ನಮಗದರ ಮಹತ್ವ ಗೊತ್ತಾದಾಗ. ಈಗ ಇಲ್ಲಿ ರಂಗೋಲಿ ಹಾಕಿದಾರ, ಅವರಿಗೆ ಗೊತ್ತದ, ಅದು ಕಲೆ ಗೊತ್ತದ. ಆ ಬಣ್ಣವನ್ನು ಬಳಸಿ ಅವರು ಒಂದು ಸುಂದರ ಕಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಗೊತ್ತಿರಲಾರ್ದವರಿಗೆ ಬರೀ ಬಣ್ಣ ಅಷ್ಟೇ ಅದು, ಅದನ್ನು ಅವರು ಹೀಗೆ ಸುಮ್ಮನೆ ಚೆಲ್ಲಿ ಬಿಡ್ತಿದ್ದರು. ಹಾಗೆ ನಮಗೆ ಲಿಂಗ ಅದ, ಗುರು ಅದ, ಎಲ್ಲವೂ ಅದ, ಭಕ್ತಿ ಇಲ್ಲ ಮತ್ತು ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಬಳಲಿಕೆ ಏನು ನಮ್ಮದು ತಪ್ಪುವುದಿಲ್ಲ. ಇದು ಎರಡನೇದು. ಇನ್ನು ಇದು ತಿಳಿದುಕೊಳ್ಳುವುದಕ್ಕಾಗಿ, ಭಕ್ತಿ ಅಳವಡುವುದಕ್ಕಾಗಿ ಇದಕ್ಕೆಲ್ಲದಕ್ಕೂ ಏನು ಬೇಕು ಅಂದರೆ ಸತ್ಯ ಶರಣರ ಸಹಜ ಸದ್ಭಾವ, ಸತ್ಯ ಶರಣರ ಸಂಘವಲ್ಲಾಗಿ, ಸಂಘ ಇಲ್ಲದಕ್ಕಾಗಿ ಇದು ಆಗ್ತಾದ. ಭಕ್ತಿ ಹೇಗಿರಬೇಕು ಅಂದರೆ ಸಹಜ ಭಕ್ತಿ ಇರಬೇಕು ಅಂತ ಅವ್ರು ಹೇಳ್ತಾರೆ. ಸಹಜ ಭಕ್ತಿ ಅಂದರೆ ಅದು ಕಲ್ತದ್ದಲ್ಲ, ನಮ್ಮಲ್ಲಿ ತಾನೇ ಬರಬೇಕು. ಮೀನ ಈಜಾಡ್ತದ, ನೀರಿನಲ್ಲಿ ಮೀನು ಈಜಾಡ್ತದ. ಅದು ಹೆಂಗೆ ಈಜಾಡ್ತದ? ಸುಮ್ಮನೆ ಸಹಜವಾಗಿ ಈಜಾಡ್ತದ, ಅದೇನು ಕಲ್ತಿಲ್ಲ. ಇಡೀ ಜೀವನನ ಅದರದ್ದು ನೀರಿನಲ್ಲೇ ಇರ್ತದ, ಅದಕ್ಕೆ ದಣಿವೇ ಆಗೋದಿಲ್ಲ. ನಾವು ಮನುಷ್ಯರು ಕಲ್ತವ್ರು ಹೇಗಿರ್ತಾರೆ? ಸುಮ್ಮನೆ ಸ್ವಲ್ಪ ಈಜಾಡೋ ಒಳಗನೆ ದಣಿತೀವಿ, ತ್ರಾಸಾಗ್ತದೆ. ಸಹಜ ಅನ್ನೋದು ಹೇಗದ? ಅದು ಅದಕ್ಕೆ ದಣಿವೇ ಆಗೋದಿಲ್ಲ, ಅದಕ್ಕೆ ನೋವಂತ ಅನಿಸೋದಿಲ್ಲ, ಭಾರ ಅಂತ ಅನಿಸೋದೇ ಇಲ್ಲ. ಹಾಗೆ ನಾವು ಹೇಗೆ ಭಕ್ತಿ ಮಾಡಬೇಕು ಅಂದರೆ ಸಹಜ ಭಕ್ತಿ ಇರಬೇಕು. ಸಹಜ ಭಕ್ತಿ ಅಳವಡದಾಗಿ ಅಂತ. ಯಾರ್ಯಾರೇ ಮಾಡ್ತಾರಂತ ನಾವು ಮಾಡುವುದಲ್ಲ, ನಾವು ಕಲಿತು ಮಾಡುವುದಲ್ಲ. ನಮ್ಮ ಒಳಗಿನಿಂದ ಆ ಭಕ್ತಿ ಬಂತು ಅಂದರೆ ಅದಕ್ಕೆ ಸಹಜ ಭಕ್ತಿ ಅಂತ ಕರೀತಾರೆ. ಆ ಸಹಜ ಭಕ್ತಿ ಅಳವಡದಾಗಿ. ಆನಂತರ ಅದರ ಸಂದು ಸಕೀಲ ಅರಿಯದಕ್ಕಾಗಿ ಬಳಲುತ್ತಿದ್ದೇನೆ. ಇನ್ನು ಅವರು ಶರಣರು ಹೆಂಗದಾರು ಅಂದರೆ ಸತ್ಯ ಶರಣರು, ಸಹಜ ಸದ್ಭಾವ ಶರಣರ ಸಂಘವನ್ನು ಮಾಡಬೇಕು ಅಂತ. ನೋಡ್ರಿ ಎಷ್ಟು ಈ ಸಂಘಕ್ಕೆ ಅವರು ಮಹತ್ವ ಕೊಟ್ಟರು. ಇಲ್ಲೇ ನಮ್ಮ ಸಮೀಪದಲ್ಲೇ ಆಗಿ ಹೋಗಿರುವಂಥ ಕಲ್ಲಯ್ಯ ಅವರು ಸಂಘಕ್ಕೆ ಎಷ್ಟು ಮಹತ್ವ ಕೊಟ್ಟರು. ನಾವು ಗುರು ಆಗಿರಬಹುದು ಅಥವಾ ಮತ್ತೇನರೇ ಆಗಿರಬಹುದು, ನಾವು ಏನಾರೇ ಆಗೋಣ, ಅದರ ಸಂಘ ಮಾತ್ರ ಮಾಡಲೇಬೇಕು.
ಆ ಸಂಘ ಇರಲಿಲ್ಲ ಅಂದರೆ ಮನುಷ್ಯ ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಈ ಪ್ರಪಂಚದಲ್ಲಿನೂ ಹಾಗೇ ಅದ. ನಾವು ಎಂಥ ವಸ್ತುಗಳ ಸಂಘ ಮಾಡ್ತೀವಿ, ಎಂಥವ್ರ ಸಂಘ ಮಾಡ್ತೀವಿ, ಆ ಪ್ರವೃತ್ತಿ, ಆ ಭಾವನೆಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾವೆ. ಈಗ ನೋಡ್ರಿ, ಈಗ ನಾನು ಈ ಬಟ್ಟೆ ಹಾಕ್ಕೊಂಡು ಕೂತಾನೆ, ಕಾವಿ ಬಟ್ಟೆ ಹಾಕಿದ್ದೇನೆ. ಈಗ ಒಂದು ಭಾವ ಬರ್ತದಲ್ಲ, ಇವರು ಸನ್ಯಾಸಿ ಅದಾರ ಅಂತ ಒಂದು ಭಾವ ಬರ್ತದೆ. ನಾನು ಮತ್ತೊಂದು ಯಾವುದಾದ್ರು ಬಟ್ಟೆ ಹಾಕ್ಕೊಂಡು ಕೂತಿದ್ದೆ ಅಂದ್ರೆ ಅವಾಗ ಹೆಂಗೆ ನೋಡುವ ದೃಷ್ಟಿ ನಮ್ಮದು ಹೆಂಗೆ ಇರ್ತದೆ? ಏನಿಲ್ಲ, ಇದು ಬರೀ ಒಂದೇ ಬಟ್ಟೆ ಸಂಘ ಮಾಡಿದೀವಿ, ಅಂಥ ಒಂದು ಜೀವನ ಶುರು ಆಯಿತು. ಸಣ್ಣ ಸಣ್ಣ ವಸ್ತುಗಳೇ ಅವು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾವೆ. ಕಾಲಲ್ಲಿ ಹಾಕೊಳ್ಳೋ ಚಪ್ಪಲನೇ ಇರಲಿ, ಅವು ಚಪ್ಪಲ್ ಸ್ವಲ್ಪ ಬಿರುಸಾಗಿರುವಂಥ ಚಪ್ಪಲ್ ಇದ್ದು ಅಂದರೆ ಸ್ವಲ್ಪ ಹಾಕೊಂಡು ತಿರುಗಾಡೋದ್ರೊಳಗೆ ಕಾಲು ನೋಯ್ಲಿಕ್ಕೆ ಶುರು ಮಾಡ್ತಾವೆ. ಇನ್ನು ಇಷ್ಟು ಸಣ್ಣ ವಸ್ತುಗಳ ಪ್ರಭಾವ ಬೀರುವಾಗ ನಾವು ಯಾರ ಜೊತೆಗಿರ್ತೀವಿ ಅವ್ರ ಪ್ರಭಾವ ಆಗೋದಿಲ್ಲೇನು? ಯಾರು ಬಿರುಸಿರ್ತಾರ, ನೋವು ಕೊಡುವಂಥವ್ರು ಇರ್ತಾರೆ, ಅವ್ರ ಜೊತೆಗಿದ್ದೀವಿ ಅಂದ್ರೆ ನೋವು ಹಾಗೇ ಆಗ್ತದೆ. ನಮಗೂ ಸಹಿತ ತ್ರಾಸ ಆಗ್ತಾನೆ ಇರ್ತದೆ, ನಾವು ಬಳಲಲೇಬೇಕಾಗ್ತದೆ. ಆದ್ದರಿಂದ ನೋಡಬೇಕು ನಾವು ಯಾವ ವಸ್ತುಗಳನ್ನು ನಮ್ಮ ಸಮೀಪ ಇರ್ತಾವ, ನಾವು ಎಂಥವ್ರ ಸಮೀಪ ಇರ್ತೀವಿ, ಅದು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತದೆ. ಈಗ ನೋಡ್ರಿ, ನಾವು ಇಲ್ಲಿ ಸತ್ಸಂಗವನ್ನು ಮಾಡ್ತಾ ಇದ್ದೇವೆ, ಇಲ್ಲೆಲ್ಲ ಪರಿಸರ ಸ್ವಚ್ಛ ಅದ, ಇದನ್ನೆಲ್ಲ ಶೃಂಗರಿಸಿ ಸ್ವಚ್ಛ ಮಾಡಿ ಇಟ್ಟಿದ್ದಾರೆ. ಇಲ್ಲೊಂದಿಷ್ಟು ಹೂಗಳನ್ನು ತಂದು ಇಟ್ಟಿದ್ದಾರೆ, ಮುಂದೆ ರಂಗವಲ್ಲಿ ಹಾಕ್ಯಾರ. ನೀವೆಲ್ಲರೂ ಸಹಿತ ಎಲ್ಲ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ವಿಭೂತಿ ಪಭೂತಿ ಹಚ್ಕೊಂಡು ಶಿಸ್ತಾಗಿ ಬಂದಿದ್ದೀರಿ. ಈಗ ನಾವು ಹೀಗೆ ಅದೇವೆಲ್ಲ ನೋಡಿದ್ವಿ ಅಂದರೆ ಸಂತೋಷ ಆಗ್ತದೆ, ಸಮಾಧಾನ ಆಗ್ತದೆ. ಇಲ್ಲೆಲ್ಲ ಕಸ ಬಿದ್ದಿತ್ತು, ಇಲ್ಲಿ ಹೂ ಇಡುವ ಬದಲಾಗಿ ಮತ್ತೇನ್ರೆ ಕಂಟಿ ಮುಳ್ಳ ಅಂಥದಿಂಥ ತಂದು ಇಟ್ಟಿದ್ರು, ರಂಗವಲ್ಲೇ ಹಾಕುವ ಬದಲಾಗಿ ಏನೇನೋ ಮತ್ತಲ್ಲಿ ಚೆಲ್ಲಿದ್ರು. ನೀವು ಹೆಂಗೋ ಹಾಸಿಗೆಗಿಂದ ಎದ್ದ ತಕ್ಷಣ ಹಂಗೆ ಹೊಚ್ಕೊಂಡು ಬಂದಿದ್ರಿ. ಹೀಗಿತ್ತು ಅಂತಂದ್ರೆ ಅದು ಸಂತೋಷ ಆಗ್ತಿತ್ತೇನು? ಆಗ್ತಿರ್ಲಿಲ್ಲ. ಸಹಜ, ಇದು ಸಣ್ಣ ವಿಷಯ, ಇದೇನು ದೊಡ್ಡ ಶಾಸ್ತ್ರ ಅಲ್ಲ. ಅವರು ಬಹಳ ದೊಡ್ಡ ಮಾತನ್ನು ಹೇಳ್ಯಾರ ಕಲ್ಲಯ್ಯನವರು. ನಾವು ಹೀಗೆ ವ್ಯಾವಹಾರಿಕವಾಗಿ ಇಷ್ಟೇ ತಿಳ್ಕೊಳ್ಳೋದು. ಅವ್ರು ನೋಡಪ್ಪ, ಗುರುಗಳಿದ್ರು, ಜಂಗಮರಿದ್ರು, ಲಿಂಗ ಅದ ಅಂತಿಟ್ಕೋ, ಪಾದೋದಕ ಅದ, ಪ್ರಸಾದ ಅದ, ನಿನಗೆ ಸಹಜ ಭಕ್ತಿ ಇರಲಿಲ್ಲ ಅಂದ್ರೆ ಇವು ಯಾವ ಕೆಲಸಕ್ಕೆ ಬರುವುದಿಲ್ಲ. ಇನ್ನು ನೀನು ಇದನ್ನು ಸರಿಯಾಗಿ ತಿಳ್ಕೊಳ್ಳದಿದ್ರೂ ಸಹಿತ ಇವು ಯಾವ ಉಪಯೋಗಕ್ಕೆ ಬರುವುದಿಲ್ಲ. ಇನ್ನು ಅಷ್ಟೇ ಅಲ್ಲದೆ ನೀನು ಶರಣರ ಸಂಘವನ್ನು ಮಾಡಲಿಲ್ಲ ಅಂದರೆ ಇದು ಏನೂ ಉಪಯೋಗ ಇಲ್ಲ ಅಂತ ತಿಳ್ಕೊ, ಇದೆಲ್ಲ ವ್ಯರ್ಥ ಅಂತಲೇ ತಿಳ್ಕೊ. ಎಷ್ಟು ಅವರು ಶರಣರ ಸಂಘಕ್ಕೆ ಮಹತ್ವ ಕೊಟ್ಟರು. ಸಣ್ಣ ಹುಡುಗರಿಗೆ ನಾವು ಶಿಕ್ಷಣ ಕೊಡ್ತೀವಿ ಅಂತಂದ್ರೆ ಏನು ಅವ್ರಿಗೆ ಶಿಕ್ಷಣ ಕೊಡ್ತೀವಿ ಅಂದರೆ ಇದೇ ಅವ್ರಿಗೆ ಸಂಘನೇ ಒಂದು ಶಿಕ್ಷಣ, ಅದೇ ಸಂಸ್ಕಾರವನ್ನು ಕಲಿಸ್ತದೆ. ಒಬ್ಬ ಪಂಡಿತಿದ್ದ, ಆತ ತನ್ನ ಮಗನಿಗೆ ಎಲ್ಲ ಶಾಸ್ತ್ರವನ್ನು ಕಲಿಸುವವ, ಒಳ್ಳೆ ಒಳ್ಳೆ ಮಾತುಗಳನ್ನು ಕಲಿಸ್ತಿದ್ದ, ಬೆಳೆಸ್ತಾ ಇದ್ದ. ಒಂದು ಸಲ ಹುಡುಗ ಮಾತಾಡ್ತಾ ಭಾಳ ಕರ್ಕಶವಾಗಿ ಮಾತನಾಡಿದ, ಭಾಳ ಒರಟಾಗಿ ಮಾತನಾಡಿದ. ಆ ತಂದೆಗೆ ಚಿಂತೆ ಆಯಿತು, ನಾನು ಕಲಿಸ್ತಾ ಇರೋದು ಇವನಿಗೆ ಎಲ್ಲ ಒಳ್ಳೆಯ ಮಾತುಗಳನ್ನು ಕಲಿಸಾಕತ್ತೇನೆ, ಆದರೆ ಇವು ಈ ಕರ್ಕಶ ಮಾತುಗಳನ್ನು, ಒರಟು ಮಾತುಗಳನ್ನು ಹೆಂಗೆ ಕಲಿತಾ ಅಂತ ಅವ ಗಮನಿಸಿದ. ಅವೇನು ಹುಡುಗ ಹೊರಗೆ ಹೋಗ್ತಿದ್ದ, ಹೊರಗಡೆ ಹೋಗಿ ಆತ ಯಾವ ಹುಡುಗರ ಜೊತೆಗೆ ಆಟ ಆಡ್ತಿದ್ದ ಅವರೆಲ್ಲರೂ ಅಂಥ ಮಾತುಗಳನ್ನೇ ಮಾತನಾಡುವವರು. ಇವ ಅವೇ ಮಾತುಗಳನ್ನು ಕೇಳಿ ಕೇಳಿ ಮನೆಗೆ ಬಂದಾಗೂ ಸಹಿತ ಅತುರ್ನೇ ಮಾತನಾಡಲಿಕ್ಕೆ ಶುರು ಮಾಡಿದ್ದ. ಅವಾಗ ಅವ ಪಂಡಿತಂದ, ಇದು ನನ್ನ ಪಾಂಡಿತ್ಯ, ನನ್ನ ಶಾಸ್ತ್ರ, ನಮ್ಮ ಮನೆಯ ಸಂಸ್ಕಾರ ಹುಡುಗನ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅಷ್ಟೇ ಪರಿಣಾಮ ಹೊರಗೂ ಇರ್ತದೆ. ಹೊರಗೆ ಬಿಟ್ಟಾಗ ಅವ ಎಲ್ಲಿ ಬೇಕಾದಲ್ಲಿ ತಿರುಗಾಡಲಿ, ಹೆಂಗೆ ಬೇಕಾದಂಗೆ ಇರಲಿ, ನಾವು ಮಾತ್ರ ಚಲೋದನ್ನು ಕಲಿಸೋಣ ಅಂತಂದ್ರೆ ಎಂದೂ ಸಾಧ್ಯ ಆಗಂಗಿಲ್ಲ. ಹೊರಗೂ ಸಹಿತ ಭಾಳ ಶಿಸ್ತಾಗೆ ಇರಬೇಕಾಗ್ತದಂತ ಆತ ಯೋಚಿಸ್ಲಿಕ್ಕೆ ಶುರು ಮಾಡಿದ.
ನಾವು ನಮ್ಮಲ್ಲಿ ಏನೇನದ ನಾವೆಲ್ಲ ಅದನ್ನು ಯಾವುದರಿಂದ ಪಡೆದುಕೊಂಡು ಬಂದೀವಿ ಅಂದರೆ ನಮ್ಮ ಮನೆತನದಿಂದ, ನಮ್ಮ ಸಮಾಜದಿಂದ, ನಮ್ಮ ಒಂದು ಸಮುದಾಯದಿಂದನೇ ಪಡೆದುಕೊಂಡು ಬಂದಿರುವುದು. ನಾವು ಈ ಜಗತ್ತಿಗೆ ಬರುವಾಗ ಎಲ್ಲರೂ ಅಪರಿಚಿತರಾಗೇ ಬಂದೀವಿ. ನಾವು ಯಾರೂ ಪರಿಚಿತರಿರಲಿಲ್ಲ. ಅಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಹುಟ್ಟುವಂಥ ತಮ್ಮ ಮಕ್ಕಳೇ ಅವರಿಗೆ ಅಪರಿಚಿತರು. ಅವರೇನು ಮಕ್ಕಳು ಯಾರ್ಯಾರು ಇವರಿಗೆ ಪರಿಚಯ ಇದ್ದರೇನು? ಹುಟ್ಟುವಂಥ ಮಕ್ಕಳು ಯಾರೂ ಪರಿಚಿತರಿರಲಿಲ್ಲ, ಅವರು ಅಪರಿಚಿತರೇ. ಆದರೆ ಅವರು ಹುಟ್ಟಿದ ಬಳಿಕ ಅವ್ರಿಗೆ ಸಂಸ್ಕಾರ ಕೊಟ್ಟು ಪರಿಚಿತರಾಗಿ ಅವ್ರನ್ನ ಇವರು ಹೆಂಗೆ ಮಾಡ್ತಾರೋ ಅಂದರೆ ತಮ್ಮ ಮಣಿ ಅಂಥವ್ರನ್ನಾಗಿ ಮಾಡ್ತಾರೆ. ಒಬ್ಬ ಹೆಣ್ಮಗಳು ದೊಡ್ಡವಳಾಗಿ ಬೆಳೆದು ಗಂಡನ ಮನೆಗೆ ಹೋದಳು ಅಂದರೆ ಅಲ್ಲಿ ಹೋದಾಗ ಗಂಡನ ಮನೆಯ ಒಂದು ವಾತಾವರಣ ಏನಿರ್ತದ ಅದನ್ನೆಲ್ಲ ಕಲ್ಕೊಳ್ತಾಳೆ. ಅಲ್ಲಿಯ ಮನೆಯವರಲ್ಲಿ ಒಬ್ಬರು ಯಾರು ದೊಡ್ಡವರು ಇರ್ತಾರ ಅವರ ಪ್ರಭಾವ ಅವ್ರ ಮೇಲೆ ಆಗಲಿಕ್ಕೆ ಶುರು ಆಗ್ತದೆ. ಅಲ್ಲಿ ಮಾತಾಡುವಂಥ ವಿಧಾನ ಪದ್ಧತಿ, ಅವರು ವ್ಯವಹರಿಸುವಂಥ ರೀತಿ, ಇದೆಲ್ಲವೂ ಅವ್ರ ಮೇಲೆ ಪ್ರಭಾವ ಬೀರ್ತದೆ. ಅವರಿಗಿಬ್ಬರಿಗೆ ಹುಟ್ಟುವಂಥ ಮಗು ಆ ಮಣಿತನದಂತನೇ ಅದು ಬೆಳೀತದೆ. ಅದಕ್ಕೆ ಈ ಸಂಘಕ್ಕೆ ಬಹಳ ಮಹತ್ವ. ಹೇಗೆ ಈ ಹೊರಗಿನ ಬದುಕಿಗೆ ನಾವು ಸಜ್ಜನರಾಗಲಿಕ್ಕೆ, ಒಳ್ಳೆಯ ಜನ ಆಗಲಿಕ್ಕೆ ಹೇಗೆ ಇದೊಂದು ಸಂಘ ಬೇಕಾಗ್ತದೆ, ಹಾಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಇದೊಂದು ಆಧ್ಯಾತ್ಮಿಕ ಶರಣರ ಸಂಘ ಬೇಕು. ಅದಿರಲಿಲ್ಲ ಅಂದರೆ ಏನಿಲ್ಲ. ಅವರ ಸಾಮೀಪ್ಯ ಬಹಳ ಮುಖ್ಯವಾದದ್ದು, ಅವರ ಹತ್ತಿರ ಇರುವುದು ಬಹಳ ಮುಖ್ಯವಾದದ್ದು. ಅದಕ್ಕೆ ಅವರು ಹೇಳಿದರು, ನೋಡು ನೀನು ಏನು ಮಾಡು ಅಂದರೆ ಮೊದಲು ಶರಣರ, ಸತ್ಯ ಶರಣರ ಅಂತೊಂದು ಶಬ್ದ ಬಳಸಿದ್ದಾರೆ. ಸತ್ಯ ಶರಣರ, ಸಹಜ ಸದ್ಭಾವ ಸತ್ಯ ಶರಣರ. ಅವರ ಭಕ್ತಿ ಹೇಗದ ಅಂದರೆ ಶರಣರದು ಸಹಜ ಸದ್ಭಾವ ಅಂದರೆ ಭಕ್ತಿ, ಸಹಜ ಸದ್ಭಾವ ಸತ್ಯ ಶರಣರವರು. ಬಹುಶಃ ಅವಾಗೂ ಶರಣರು, ಸತ್ಯ ಶರಣರು ಅಂದರೆ ಒರಿಜಿನಲ್ ಶರಣರು, ಡೂಪ್ಲಿಕೇಟ್ ಶರಣರು ಅಂತ ಇರಬೇಕು. ಅದಕ್ಕೆ ಅವರು ಸತ್ಯ ಶರಣರು ಅಂತ ಹೇಳ್ಯಾರ. ಅವರು ಆ ಸತ್ಯ ಶರಣರದು ನೀನು ಸಂಘವನ್ನು ಮಾಡು, ಅವಾಗ ನಿನಗೆ ಇವೆಲ್ಲವೂ ಫಲ ಕೊಡ್ತಾವ. ಇಲ್ಲಾದ್ರೆ ನೀನು ಸಂಘ ಮಾಡಲಿಲ್ಲ ಅಂದರೆ ಇವು ಮೇಲಿನ ಎಲ್ಲ ಇದ್ದು, ಗುರು ಇದ್ದು, ಲಿಂಗ ಇದ್ದು, ಜಂಗಮ್ ಇದ್ದು, ಪಾದೋದಕ ಪ್ರಸಾದ ಇವು ಯಾವುದಕ್ಕೂ ಉಪಯೋಗ ಬರುವುದಿಲ್ಲ. ಎಷ್ಟು ಮಹತ್ವದ ಮಾತನ್ನು ಅವರು ಹೇಳಿದರು. ಎಲ್ಲ ಶರಣರು ಅದನ್ನೇ ಹೇಳೋದು. ಬಸವಣ್ಣವರು ಹೇಳಿದರು, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊಣ್ಣೆ ಮೊದಲು, ಶಿವ ಪಥವ ನರಿವಡೆ ಗುರು ಪಥವೇ ಮೊದಲು, ಕೂಡಲ ಸಂಗಮ ದೇವ ನರಿವಡೆ ಶರಣರ ಸಂಘವೇ ಮೊದಲು ಅಂತ. ಹೇಗೊಂದು ಗಡಿಗೆ ಆಗಬೇಕಾದ್ರೆ ಮಣ್ಣು ಬೇಕು, ಒಂದು ಆಭರಣ ಆಗಬೇಕಾದ್ರೆ ಬಂಗಾರ ಬೇಕು. ನಾವು ಈ ಶಿವಪಥದಲ್ಲಿ ನಡಿಬೇಕಾದ್ರೆ ಒಬ್ಬ ಗುರು ಬೇಕು, ಮತ್ತು ಕೂಡಲ ಸಂಗಮ ದೇವನನ್ನು ಅರಿಬೇಕಾದ್ರೆ ಶರಣರ ಸಂಘ ಬೇಕು ಅಂತ. ಅಕ್ಕ ಮಹಾದೇವಿ ಅವರು ಕೂಡ ಅದನ್ನೇ ಹೇಳಿದರು. ಅವರು ಹೇಳಿದರು, ನೋಡು ನಾನು ಪರಮ ಸುಖಿ ಆದೆ. ಯಾವುದರಿಂದ ಆದೆ? ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮಳೆದೋರದು, ಸಂಘದಿಂದಲ್ಲದೆ ದೇಹ ಉಂಟಾಗದು, ಸಂಘದಿಂದಲ್ಲದೆ ಸಕಲವು ಮುಖದೋರವಯ್ಯ. ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಅನುಭಾವದ ಸಂಘದಿಂದ ಆನು ಪರಮ ಸುಖಿಯಾದೆ. ಈ ದೇಹ ಉಂಟಾಗಬೇಕಾದ್ರೂ ಸಂಘ ಬೇಕು. ಭೂಮಿಯಲ್ಲಿ ಒಂದು ಬೀಜ ಬಿತ್ತಿದ್ದೀವಿ ಅಂದರೆ ಅದನ್ನು ಸಂಘದಿಂದನೇ ಬೆಳೆಯುವುದು. ಬೆಂಕಿ ಹುಟ್ಟಬೇಕಾದ್ರೂ ಸಂಘ ಬೇಕು. ಈ ಜಗತ್ತಿನಲ್ಲಿ ಏನೇನು ಎಲ್ಲ ವಸ್ತುಗಳದಾವು, ಆ ಎಲ್ಲ ವಸ್ತುಗಳು ಇರಬೇಕಾದ್ರೆ, ಬೆಳಿಬೇಕಾದ್ರೆ ಎಲ್ಲದಕ್ಕೂ ಸಂಘನೇ ಬೇಕು. ಸಂಘ ಇರಲಾರ್ದು ಒಂದು ವಸ್ತುನೂ ಇಲ್ಲ. ನಾವು ಒಬ್ಬರೇ ಇರ್ತೀವಿ ಅಂದರೆ ಈ ಜಗತ್ತಿನಾಗ ಎಂದೂ ಸಾಧ್ಯ ಇಲ್ಲ. ನಾ ಇರಬೇಕಾದ್ರೆ ನೀವೆಲ್ಲರೂ ಇರಬೇಕು, ನೀವೆಲ್ಲರೂ ಇರಬೇಕಾದ್ರೂ ನಾನೂ ಬೇಕು. ಸಂಘ ಅದಲ್ಲ. ಹಾಗೆ ಶರಣರ ಸಂಘದಿಂದ ನಾನು ಪರಮ ಸುಖಿ ಆದೆ.
ಅಕ್ಕ ಮಹಾದೇವಿ ಹತ್ತಿರ ಏನೂ ಇರಲಿಲ್ಲ, ಆದರೆ ನಾನು ಪರಮ ಸುಖಿ ಆದೆ ಅಂತ ಅವ್ರು ಹೇಳಿದರು. ಆಕೆ ಮನೆ ಬಿಟ್ಟು ಹೊರಟವಳು. ಮೈ ಮೇಲೆ ಬಟ್ಟೆನೇ ಇರಲಿಲ್ಲ ಅಂತ ಹೇಳ್ತಾರೆ. ಆಭರಣ ಅಂತೂ ದೂರ ಉಳಿತು. ಎಲ್ಲಿಯ ಸಂಪತ್ತ, ಯಾವ ಆಸ್ತಿ ಯಾವುದೂ ಇರಲಿಲ್ಲ. ಆದರೂ ಸಹಿತ ಅವರು ಪರಮ ಸುಖಿಯಾಗಿದ್ದರು. ಅದಕ್ಕೆ ಕಾರಣ ಏನು ಅಂದರೆ ಶರಣರ ಸಂಘ ಅವ್ರಿಗೆ ಸಿಕ್ತು ಅಂತ ಅವ್ರು ಹೇಳ್ತಾರೆ. ಹಾಗೆ ನಾವೇನು ಈಗೇನು ಪ್ರಪಂಚದಲ್ಲಿ ಅದೇವಿ, ನಾವು ನಮ್ಮ ಮನೆಯಲ್ಲಿ ನಾವೇ ಗುರುತಿಸುವುದು. ಇವತ್ತು ಮನೆಗೆ ಹೋಗಿ ಅವು ವಸ್ತುಗಳನ್ನೇ ಇರಲಿ, ವ್ಯಕ್ತಿಗಳೇ ಇರಲಿ, ನಾವೇ ಗುರುತಿಸುವುದು ಯಾವುದು ನಮಗೆ ತ್ರಾಸು ಕೊಡ್ತಾದ. ನಾವು ತಾಮಸಿಕ ಆಹಾರ ಉಣ್ಣುವುದು, ತಾಮಸಿಕ ಆಹಾರದ ಸಂಘ ಮಾಡುವುದು ಅಂದರೆ ಉಣ್ಣುವುದು, ಅದನ್ನು ಬಳಸುವುದು. ಸಾತ್ವಿಕರಾಗಿರಬೇಕು ಅಂತಂದ್ರೆ ಹೆಂಗೆ ಸಾಧ್ಯ ಅದ? ಯಾರು ಜಗಳ ಗಂಟ್ರದಾರ ಅಂಥವ್ರ ಸಂಘ ಮಾಡುವುದು, ಜಗಳ ಆಗಬಾರ್ದು ಅಂದ್ರೆ ಹೆಂಗೆ ಸಾಧ್ಯ ಅದ? ಯಾರು ಯಾವಾಗಲೂ ತಾಪ್ ಮಾಡ್ಕೊಳ್ತಾನೆ ಇರ್ತಾರ ಅಂಥವ್ರ ಸಂಘ ಮಾಡುವುದು, ನಾನು ಶಾಂತವಾಗಿರ್ಬೇಕು ಅಂದ್ರೆ ಹೆಂಗೆ ಸಾಧ್ಯ ಅದ? ನಮಗೆ ಜಗಳ ಆಗಬಾರ್ದು ಅಂತಂದ್ರೆ ಇತ್ತು ಅಂದರೆ ಜಗಳ ಮಾಡದೇ ಇರುವಂಥವ್ರ ಸಂಘ ಮಾಡುವುದು. ನಾವು ಶಾಂತವಾಗಿರಬೇಕು ಅಂತ ನಾವು ಬಯಸ್ತಿದ್ದೀವಿ ಅಂದರೆ ಶಾಂತವಾಗಿ ಯಾರದಾರ ಅವ್ರ ಸಂಘ ಮಾಡುವುದು. ನಾವು ತಣ್ಣಗಿರ್ಬೇಕಂತ ಹೇಳಿ ಬೆಂಕಿ ಸಂಘ ಮಾಡಿದ್ರೆ ಸುಡ್ಲಾರ್ದೆ ಇನ್ನು ತಣ್ಣಗಿರೋದು ಹೆಂಗೆ? ಇರಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಆದ್ದರಿಂದ ಸಂಘ ಅತಿ ಮಹತ್ವವಾದದ್ದು. ಅಲ್ಲಿಂದನೇ ಪ್ರಾರಂಭ ಆಗುವುದದು. ಸಂಘಗಳು ಎರಡುಂಟು, ಒಂದು ಹಿಡಿ ಒಂದು ಬಿಡು ಮಂಗಳ ಮೂರ್ತಿಯನ್ನು. ಸಾರ ಸಜ್ಜನರ ಸಂಘವದು ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಅದು ಭಂಗ, ಅದು ದೂರ ದುರ್ಜನರ ಸಂಘ ಭಂಗ. ಅದು ನಾವು ಸಜ್ಜನರ ಸಂಘವನ್ನು ಮಾಡಿದ್ವಿ ಅಂದರೆ ನಮ್ಮ ಜೀವನ ಮಂಗಳಮಯಗೊಳಿಸ್ತೀವಿ ಅಂತ, ಅದನ್ನು ಶುಭಗೊಳಿಸ್ತೀವಿ ಅಂತ. ಅವರೇ ಅಕ್ಕ ಮಹಾದೇವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಈ ಶರಣರ ಸಂಘ ಹಿಂಗದ, ಅರಿದವರೊಡನೆ ಸಂಘವ ಮಾಡಿದೊಡೆ ಕಲ್ಲ ಹೊಸೆದು ಕಿಡಿಯ ತೆಗೆದು ಕೊಂಬಂತೆ. ಬಲ್ಲವರೊಡನೆ ಸಂಘವ ಮಾಡಿದೊಡೆ ಮಸರ ಹೊಸೆದು ಬೆಣ್ಣೆ ತೆಗೆದು ಕೊಂಬಂತೆ. ಚನ್ನ ಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘ ಮಾಡಿದರೆ ಕರ್ಪೂರದ ಗಿರಿಯ ಉರಿಯ ಕೊಂಬಂತೆ ಅಂತ. ನಾವು ಕೆಟ್ಟವ್ರ ಜೊತೆಗೆ ಸಂಘ ಮಾಡಿದೀವಿ ಅಂದ್ರೆ ಎರಡು ಕಲ್ಲು ಕಟ್ಕೊಂಡು ಬೆಂಕಿ ತೆಗೆದುಕೊಂಡಂಗ, ಕಲ್ಲು ಹೊಸದು ಕಿಡಿಯ ತೆಗೆದು ಕೊಂಬಂತೆ ಅಂತ. ಇನ್ನು ಸಮಾಜದಲ್ಲಿ ಬಲ್ಲವರಂತದಾರ, ಒಳ್ಳೆಯವರಂತದಾರ, ಸಜ್ಜನರಂತದಾರ, ಅವ್ರ ಸಂಘ ಮಾಡಿದೀವಿ ಅಂದ್ರೆ ಮೊಸರು ಹೊಸದು ಬೆಣ್ಣೆ ತೆಗೆದುಕೊಂಡಂಗ. ಅವ್ರ ಹತ್ತಿರ ಹೋದ್ರೆ ಒಂದು 4 ಹೊಸ ವಿಚಾರಗಳನ್ನು ಹೇಳ್ತಾರೆ. ಅದು ನಮ್ಮಲ್ಲಿ ಚಿಂತನ ಮಂಥನ ನಡೀತದ. ಆವಾಗ ಅದು ಮೊಸರು ಹೋಗಿ ಬೆಣ್ಣೆ ಆದಂಗೆ ಆಗ್ತದ. ಹೇಗೆ ಮೊಸರನ್ನು ಕಡಿದ್ರೆ ಬೆಣ್ಣೆ ಬರ್ತದೆ, ಹಾಗೆ ಒಳ್ಳೆಯವ್ರ ಹತ್ತಿರ ಹೋದ್ವಿ ಅಂದರೆ ಹುಳಿ ಹೋಗಿ ಅದು ಸ್ವಾದ ಶುರು ಆಗ್ತದೆ. ಅದು ಒಳ್ಳೆಯವರ ಸಂಘ. ಇನ್ನು ಮೂರನೇದು ಒಂದು ಸಂಘ ಅದ, ಅದು ಅನುಭಾವದ ಸಂಘ ಅಂತ ಕರೀತಾರೆ. ಮೊದಲನೇದು ಕೆಟ್ಟ ಸಂಘ, ದುಷ್ಟ ಜನರ ಸಂಘ. ಎರಡನೇದು ಸಜ್ಜನ ಜನರ ಸಂಘ, ಸಜ್ಜನರ ಸಂಘ. ಮೂರನೇದು ಬರೀ ಸಜ್ಜನರ ಸಂಘ ಅಲ್ಲ, ಅನುಭಾವಿಗಳ ಸಂಘ. ಅವರ ಸಂಘವನ್ನು ನಾವು ಮಾಡಿದೀವಿ ಅಂದರೆ ಏನಾಗ್ತದಂದ್ರೆ ಕರ್ಪೂರದ ಗಿರಿಯ ಉರಿಯ ಕೊಂಬಂತೆ ಅಂತ. ಒಂದು ಕರ್ಪೂರದ ಬೆಟ್ಟ ಗುಡ್ಡ ಅದ, ಅದಕ್ಕೆ ಉರಿ ಹತ್ತಿತ್ತು ಅಂದರೆ ಎಲ್ಲ ಸುಟ್ಟು ಹೋಗ್ತದೆ, ಏನೂ ಶೇಷನೇ ಉಳಿಯುವುದಿಲ್ಲ, ಎಲ್ಲ ಹೋಗಿಬಿಡ್ತದೆ. ಅದ್ರಾಗ ನಾ ಅನ್ನೋದನ್ನು ಉಳಿಯುವುದಿಲ್ಲ, ನೀ ಅನ್ನೋದನ್ನು ಉಳಿಯುವುದಿಲ್ಲ, ಯಾವುದೂ ಉಳಿಯೋದನೇ ಇಲ್ಲ, ಎಲ್ಲ ಭಸ್ಮಾಗೆ ಹೋಗ್ತದ. ಹಾಗೆ ಶರಣರನ್ನುವಂಥವ್ರ ಸಂಘವನ್ನು ಮಾಡಿದ್ವಿ ಅಂದ್ರೆ ಮನುಷ್ಯ ಆತ ನಿರ್ಬಯಲ ಸ್ಥಿತಿಯನ್ನು ಪಡಿತಾನೆ, ಆತ ಐಕ್ಯ ಸ್ಥಿತಿಯನ್ನು ಪಡಿತಾನು ಅಂತ. ಅಲ್ಲಿ ಯಾವುದೂ ಇಲ್ಲ, ನಾನು ಇಂಥವ, ನಾನು ಅಂಥವ, ನಾ ಬಡವ, ನಾ ಶ್ರೀಮಂತ, ನಾ ಸ್ತ್ರೀ, ನಾ ಪುರುಷ, ಕಲ್ತವ, ಕಲಿಯದವ, ಇವು ಯಾವೂ ಇಲ್ಲ.
ಆ ಒಂದು ಸ್ಥಿತಿಗೆ ಬರ್ತಿದ ಅಂತ, ಆ ಅನುಭವದ ಸಂಘ ಅಂತ. ಇವು 3 ಸಂಘಗಳದಾವು ಅಂತ. ಅವರು ಮಹಾತ್ಮರ ಸಂಘದ ಸಮೀಪ ನಾವು ಹೋದಿವಿ ಅಂದರೆ ಎಷ್ಟು ಬದಲಾವಣೆ ಆಗ್ತದೆ. ಅಪ್ಪುಗಳು ಹೀಗೆ ಬೆಳಿಗ್ಗೆ ಪ್ರವಚನ ಅಂತಂದ್ರೆ ಅಲ್ಲಿ ಹೋಗಿ ಬೆಳಿಗ್ಗೆ ಕುಳ್ತೀವಿ ಅಂದರೆ ಒಂದು ಯಾವುದೋ ಲೋಕದಾಗ ಕುಳ್ತಂಗೆ ಆಗ್ತಿತ್ತು. ಹೊಸ ಅನುಭವ, ಎಲ್ಲ ಮರ್ತೇ ಬಿಡ್ತಿದ್ದ ಮನುಷ್ಯ. ಅದಕ್ಕೆ ಅದನ್ನು ಅವರು ಇಡೀ ಜೀವನದ ತುಂಬ ನಡೆಸಿದರು. ಸಾವಿರ ಜನ ಯಾವಾಗಲೂ ಆ ಸತ್ಸಂಗವನ್ನು ಮಾಡಿದರು. ಎದಕ್ಕೆ ಮಾಡ್ತಿದ್ರು ಅಂದರೆ ಅವರು ಅಲ್ಲಿ ತಮ್ಮ ತನವನ್ನು ಮರಿತಿದ್ದರು. ಅದಕ್ಕೆ ಹೇಳ್ತಾರೆ, ಈ ಜಗತ್ತಿಗೆ ಸಮಾಧಾನವನ್ನು, ಶಾಂತಿಯನ್ನು ಕೊಡುವುದು ಯಾರಾದ್ರಿಗೂ ಸಾಧ್ಯ ಇತ್ತು ಅಂದರೆ ಅದು ಸಂತರಿಗೆ, ಶರಣರಿಗೆ ಮಾತ್ರ ಅಂತ ಹೇಳ್ತಾರೆ. ಯಾಕ ಅಂತ ಕೇಳ್ರಿ. ಯಾವುದು ನಮ್ಮ ಹತ್ತಿರ ಇರುವುದಿಲ್ಲ ಅದನ್ನು ನಮಗೆ ಯಾರು ಕೊಡ್ತಾರೆ, ನಾವು ಅದನ್ನು ಪಡೆದುಕೊಂಡಿವಿ ಅಂದರೆ ಅದು ನಮಗೆ ಸಂತೋಷ ಕೊಡ್ತದೆ. ನನ್ನ ಹತ್ತಿರನೂ ಇತ್ತು, ನಿಮ್ಮ ಹತ್ತಿರನೂ ಅದೇ ಇತ್ತು, ನಾನು ನಿಮಗೆ ಕೊಟ್ಟೆ ಅಂದರೆ ಅದು ಸಂತೋಷ ಆಗೋದಿಲ್ಲ. ಈಗ ನೀವು ಊಟ ಮಾಡ್ಯಾರಿ ಅಂತ ಇಟ್ಕೊಡ್ರಿ, ನನ್ನ ಹತ್ತಿರ ಒಂದು 4 ರೊಟ್ಟಿ ಅದಾವ, ನೀವು ಈಗಾಗಲೇ ಉಂಡರಿ, ನಾನು ರೊಟ್ಟಿ ಕೊಟ್ಟೆ ಅಂದರೆ ರೊಟ್ಟಿ ಸಂತೋಷ ಆಗೋದಿಲ್ಲ. ನೀವು ಹಸಿದಿರಬೇಕು, ನಿಮ್ಮ ಹತ್ತಿರ ರೊಟ್ಟಿ ಇರಬಾರ್ದು, ನಾನು ನಿಮಗೆ ರೊಟ್ಟಿ ಕೊಟ್ಟೆ ಅಂದರೆ ನಿಮಗೆ ಸಂತೋಷ ಆಗ್ತದೆ. ನಿಮ್ಮ ಹತ್ತಿರ ಹಣ ಇರಲಿಲ್ಲ ಅಂದರೆ, ಯಾರ ಹತ್ತಿರ ಹಣ ಇದಾವ ಅವ್ರ ಹಣ ಕೊಟ್ಟರು ಅಂದರೆ ಸಂತೋಷ ಆಗ್ತದೆ. ನಿಮ್ಮ ಹತ್ತಿರನೂ ಹಣ ಅದ, ಅವ್ರ ಹತ್ತಿರನೂ ಹಣ ಅದ, ಅವ್ರು ಕೊಟ್ರಂದ್ರೆ ಏನು ಕೊಟ್ಟಿರ್ಬೇಕು ಬಿಡು ಅಂತಾರೆ. ಈಗ ನಾವು ಎಲ್ಲ ಪ್ರಪಂಚದಾಗ ಜನರು ಅದೇವಲ್ಲ, ಎಲ್ಲರ ಹತ್ತಿರ ಎಲ್ಲ ವಸ್ತುಗಳು ಅದಾವು. ಆದರೆ ಏನಿಲ್ಲ ಅಂದ್ರೆ ಆನಂದ ಒಂದಿಲ್ಲ ನಮ್ಮ ಹತ್ತಿರ, ಸಮಾಧಾನ ಇಲ್ಲ. ಆ ಸಮಾಧಾನ ಯಾರ ಹತ್ತಿರ ಅದ ಅಂದ್ರೆ ಶರಣರ ಹತ್ತಿರ ಅದ, ಸಂತರ ಹತ್ತಿರ ಅದ. ಅದನ್ನು ಅವರು ನಮಗೆ ಕೊಡ್ತಾರ, ಅವಾಗ ನಮಗೆ ಸಂತೋಷ ಆಗ್ತದೆ. ನಾವು ಶಿಕ್ಷಕರಿಂದ ಜ್ಞಾನವನ್ನು ಪಡಿತೀವಿ, ಎಲ್ಲಿವರೆಗೆ ನಮಗೆ ಜ್ಞಾನ ಇರುವುದಿಲ್ಲ ಅಲ್ಲಿವರೆಗೆ ಪಡೆದಾಗ ಅವ್ರ ಶಿಕ್ಷಕರ ಬಗ್ಗೆ ಗೌರವ ಇರ್ತದೆ. ಮುಂದೆ ನಾವು ಜ್ಞಾನ ಪಡೆದ ಬಳಿಕ, ನಮ್ಮ ಹತ್ತಿರ ಜ್ಞಾನ ಬಂದ ಬಳಿಕ ಅವಾಗ ನಾವು ಅಂತೀವಿ, ಈಗ ನಾವು ಅದನ್ನೇ ಪಡ್ಕೊಂಡಿವಲ್ಲ, ಬರ್ಯಾಕ ಓದಾಕ ಬಂತಲ್ಲ ನಮಗೂ. ಈಗ ಅವರು ಈ ಗುರುಗಳು ನಮ್ಮ ಲೆವೆಲ್ ಆದಂಗೆ ಆದರು. ಆ ಬಳಿಕ ಅಪ್ಪ ಮಕ್ಕಳಿಗೆ ಆಸ್ತಿಯನ್ನು ಕೊಡ್ತಾನೆ. ಅವಾಗ ಅವ್ರ ಮಕ್ಕಳು ಮೊದಲು ಕೊಟ್ಟಾಗ ಸಂತೋಷ ಅನಿಸ್ತದ ಅವರಿಗೆ, ನಮ್ಮಪ್ಪ ಬಹಳ ದೊಡ್ಡ ಕೆಲಸ ಮಾಡಿದ ಅಂತಾರೆ. ಮುಂದೆ ಅವರು ದುಡಿದು ಗಳಿಸಿ ಆಸ್ತಿಯನ್ನು ಗಳಿಸ್ತಾರ, ಅವರು ಈಗ ಆಸ್ತಿವಂತರಾಗ್ತಾರೆ. ಅವಾಗ ಅನಿಸ್ತದ ಅವರಿಗೆ, ಇದೇನು ಬಹಳ ದೊಡ್ಡದಲ್ಲ, ನಮ್ಮ ಹತ್ತಿರನೂ ಅದೇ ಅದ, ಅದನ್ನು ಕೊಟ್ಟ ನಾವೇನಂತ ದೊಡ್ಡ ಪುರುಷ ಕೆಲಸ ಮಾಡ್ಯಾನ ಅಂತಾರೆ. ಈಗ ಇವರು ಸಂತರ ಹತ್ತಿರ ಹೋದಿವಿ, ನಾವು ಸಾಧುರ ಹತ್ತಿರ ಹೋದಿವಿ, ಮಹಾತ್ಮರ ಹತ್ತಿರ ಹೋದಿವಿ, ಅಥವಾ ಅಪ್ಪುಗಳು ಅದಾರ ಅಂತ ಇಟ್ಕೊಳ್ಳೋನು. ಅಪ್ಪುಗಳ ಹತ್ತಿರ ಹೋದಿವಿ ಅಂತಂದ್ರೆ ಅವ್ರು ಏನು ಕೊಡ್ತಿದ್ರು ನಮಗೆ? ಅವ್ರ ಹತ್ತಿರ ಕೊಡಾಕ ರೊಕ್ಕ ಇರಲಿಲ್ಲ, ರೊಕ್ಕ ಕೊಡ್ತಿದ್ದಿಲ್ಲ ಅವರು. ಒಂದು ವೇಳೆ ರೊಕ್ಕ ನಮಗೆ ಕೊಟ್ಟಿದ್ರೆ ಸಂತೋಷ ಆಗ್ತಿರ್ಲಿಲ್ಲ, ಯಾಕೆ ಅವ್ರಿಗಿಂತ ನಮ್ಮ ಹತ್ತಿರ ರೊಕ್ಕ ಹೆಚ್ಚಿದ್ದು. ನಮಗೆ ಅವರು ಭೂಮಿ ಕೊಟ್ಟಿದ್ರು ಅಂದ್ರೆ ನಮಗೆ ಸಂತೋಷ ಆಗ್ತಿರ್ಲಿಲ್ಲ, ಯಾಕೆ ಭೂಮಿ ಅವ್ರಿಗಿಂತ ನಮ್ಮ ಕಡೆ ಹೆಚ್ಚಿರ್ತಿತ್ತು. ನಮಗೆ ಅವ್ರು ಏನರ ಮಾಹಿತಿ ಜ್ಞಾನ ಅಂಥದಂದ್ರೆ, ಜ್ಞಾನ ಅಂದ್ರೆ ಮಾಹಿತಿ. ಈಗ ಕಂಪ್ಯೂಟರ್ದಾಗನ ಜ್ಞಾನ ಸಾಕಷ್ಟದ. ಅವ್ರು ಒಂದು ವೇಳೆ ಎಷ್ಟಂತ ಹೇಳ್ತಾನೆ ಮನುಷ್ಯ, ಕಂಪ್ಯೂಟರ್ಗಿಂತ ಅಂತೂ ಹೆಚ್ಚು ಹೇಳೋಕ್ಕಾಗೋದಿಲ್ಲ. ಅವಾಗೂ ಕಡಿಮೆ ಆಗ್ತಿದ್ರು. ಅವ್ರ ಹತ್ತಿರ ಏನಿತ್ತು ಅಂದರೆ ನಾವು ಅಲ್ಲಿ ಏನು ಪಡಿತಿದ್ದೀವಿ ಅಂದರೆ ಸಮಾಧಾನವನ್ನು ಪಡಿತಿದ್ದೀವಿ, ಅದು ಅವ್ರು ಕೊಡ್ತಿದ್ರು. ಅವರ ಹತ್ತಿರ ಹೋಗಿ ಕುಳಿತ ನಂತರ ಆನಂದ ಶುರು ಆಗ್ತಿತ್ತು. ಅದು ಇವತ್ತು ಮನುಷ್ಯನಿಗೆ ಬೇಕಾಗ್ಯದ. ನಾವು ಜೀವನದ ತುಂಬ ಪಡೆಯುವುದು, ಗಳಿಸುವುದು, ಇದು ಎಲ್ಲ ಯಾವುದಕ್ಕಾಗಿ ಅಂದರೆ ಆನಂದಕ್ಕಾಗಿಯೇ. ಏನೇ ಎಲ್ಲ ಕೆಲಸ ಮಾಡಿದ್ರು ಏನಪ್ಪ ಉದ್ದೇಶ, ಜೀವನದ ಉದ್ದೇಶ ಏನು? ಸಮಾಧಾನ, ಸಂತೋಷವನ್ನು ಪಡಬೇಕು. ನೀವು ಬಂಗಾರರೇ ಸಂಪಾದಿಸ್ರಿ, ಭೂಮಿ ಸೀಮೆಯನ್ನೇ ಗಳಿಸ್ರಿ, ಅಧಿಕಾರ ಪಡೆದುಕೊಳ್ರಿ, ಇವೆಲ್ಲ ಎದಕ್ಕೆ? ಈತ ಚೇರ್ಮನ್ ಆದ, ಕುರ್ಚಿ ಮೇಲೆ ಕುಳಿತ, ಕುರ್ಚಿ ಮೇಲೆ ಕುಳಿತ ಬಳಿಕ ಇವನಿಗೆ ಹೊಟ್ಟೆಗೆ ತ್ರಾಸ ಆಗಕ್ಕೈತಂದ್ರೆ ಕುರ್ಚಿ ಮೇಲೆ ಕೂಡುದು ಏನು ಬಂತು? ತ್ರಾಸ ಆಗ್ಲಿಕ್ಕೈತು ಅಂತಂದ್ರೆ ಕುರ್ಚಿ ಸಹಿತ ಅವನಿಗೆ ಬೇಡ ಆಗ್ತದೆ. ಆನಂದ ಇರಲಿಲ್ಲ ಅಂದ್ರೆ ₹1,00,00,000 ಬೆಲೆ ಬಾಳುವಂಥ ಕಟ್ಟಿರುವಂಥ ಮನೆ ಸಹಿತ ನಮಗೆ ಸ್ಮಶಾನ ಆಗಕ್ಕೆ ಶುರು ಆಗ್ತದೆ.
ಆನಂದ ಇರಲಿಲ್ಲ ಅಂದ್ರೆ ನಾವು ಮೈ ಮೇಲೆ ತೊಟ್ಕೊಂಡಿರುವಂಥ ಆಭರಣಗಳೆಲ್ಲ ನಮಗೆ ಬಂಧನಕ್ಕೆ ಕಾರಣ ಆದಂಗೆ ಆಗ್ತಾವೆ. ಯಾವಾಗ ತೆಗೆದು ಉಗಿದ್ವಿ ಸಂತೋಷ ಪಟ್ಟಿವಿ ಅಂತ. ಯಾಕೆ ಅಂತಂದ್ರೆ ಸಮಾಧಾನ ಇಲ್ಲ ಮನುಷ್ಯನಿಗೆ. ಆ ಸಮಾಧಾನ ಯಾವುದರಿಂದ ಸಿಗ್ತದ? ಸಂಘದಿಂದ. ನಾವು ಎಂಥ ಪ್ರವೃತ್ತಿ, ಎಂಥ ಸ್ವಭಾವ, ಎಂಥ ಜೀವನ ಅದನ್ನು ಕಟ್ಕೊಳ್ಳಿಕ್ಕೇನೂ ಒಂದು ಸಂಘ ಬೇಕು. ಆನಂತರ ನಾವು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಬೇಕಾದ್ರೂ ಶರಣರ ಒಂದು ಸಂಘ ಬೇಕು. ರೈತರು ಕುಂಟು ಎತ್ತಿನ ಜೋಡಿ, ಬಳಗ ತೆಗೆಯುವ ಎತ್ತಿನ ಜೋಡಿ ಒಂದು ಚಲೋ ಎತ್ತ ಹೂಡಿದ್ರು ಸಹಿತ ಹೂಡಿದ್ರಂದ್ರೆ ಆ ಕುಂಟು ಆ ಎತ್ತಿನ ಜೋಡಿ ಇದು ಕುಂಟಾಕ್ ಶುರು ಮಾಡ್ತದೆ. ಬಳಗ ತೆಗೆಯುವ ಎತ್ತಿನ ಜೋಡಿ ಇದು ಚಲೋ ಎತ್ತ ಹೂಡಿದ್ರು ಸಹಿತ ಇದು ಬಳಗ ತೆಗಿಯಾಕೆ ಹತ್ತದ. ನೋಡ್ರಿ, ಅವು ಎತ್ತುಗಳಲ್ಲಿ ಸಹಿತ ಬದಲಾಗ್ತಾವೆ. ಇನ್ನು ಮನುಷ್ಯರಲ್ಲಿ ಬದಲಾಗೋದಿಲ್ಲ ಏನು? ಮೈ ಮೇಲೆ ತೊಟ್ಕೊಂಡಿರುವಂಥ ವಸ್ತ್ರದಿಂದ ಮನುಷ್ಯನ ಮೇಲೆ ಪ್ರಭಾವ ಬೀರ್ತದಂದ್ರೆ ಜನರಿಂದ ಯಾಕೆ ಬೀರುವುದಿಲ್ಲ? ಮನೆಯಾಗಿರುವಂಥ ಸಾಮಾನುಗಳೆಲ್ಲ ನಮ್ಮ ಮೆಲಸಿನ ಮೇಲೆ ಪ್ರಭಾವ ಬೀರ್ತಾವ, ಮನುಷ್ಯರಿಂದ ಯಾಕೆ ಪ್ರಭಾವ ಬೀರುವುದಿಲ್ಲ? ಮಹಾತ್ಮರ ಸಾಮೀಪ್ಯದಲ್ಲಿ ಹೋಗಿ ಕುಳಿತುಕೊಂಡ್ರೆ ಏನಾಗ್ತೈತಿ ಅಂತೀವಿ ನಾವು. ಏನಾಗ್ತದ? ಮನೆಯೊಳಗೊಂದು ಬಂದೂಕ್ ಹಾಕಿ ನೋಡ್ರಿ, ಅವಾಗ ನಿಮ್ಮ ಮನೆ ಹೆಂಗೆ ಕಾಣ್ತದ. ಮನೆಯೊಳಗೊಂದು 4 ಹೂಗಳನ್ನು ಇಟ್ಟು ನೋಡ್ರಿ, ಅವಾಗ ಹೆಂಗೆ ಕಾಣ್ತದ. ಹೇಗಿರ್ತದೆ? ವ್ಯತ್ಯಾಸ ಇರ್ತದೆ. ಅದಕ್ಕಾಗಿ ಅವರು ಹಾವಿನಾಳ ಕಲ್ಲಯ್ಯನವ್ರು ಹೇಳಿದರು, ಗುರುವಿದೆ. ಇನ್ನೊಮ್ಮೆ ಹೇಳ್ತಾನೆ ಅದನ್ನು ವಚನ. ಹಾಗೆ ಮಣಿತನ ಕನ್ನಡದಾಗ ಅದು ವಚನ, ಸಂಸ್ಕೃತ ಅಲ್ಲ ಇದು. ಸುಮ್ಮನೆ ನೆನಪಿಟ್ಕೊಳ್ಳಕ್ಕೂ ಬಹಳ ಕಷ್ಟಪಡಬೇಕಾಗಿಲ್ಲ. ನಾವು ಇವರೆಲ್ಲರೂ ನಮ್ಮ ಸಮೀಪ ಅದಾರ. ಗುರುಗಳು ಅದಾರ, ಜಂಗಮರದಾರ, ಲಿಂಗ ಐತಿ, ಪ್ರಸಾದದ, ಪಾದೋದಕ ಐತಿ. ಏನೂ ಕೆಲಸ ಕೊಡ್ತಾ ಇಲ್ಲ, ತ್ರಾಸ ಆಗಾಕತ್ತೈತಿ, ಯಾಕ ಅಂತ ಕೇಳಬೇಕು. ಇಷ್ಟೇ ಇದು. ಎದಕ್ಕೆ ಅಂದ್ರೆ ಭಕ್ತಿ ಸಹಜ ಅಳವಡದಾಗಿ. ಭಕ್ತಿ ಇಲ್ಲಪ್ಪ, ಅದಕ್ಕೆ ತ್ರಾಸ ಆಗಾಕತ್ತೈತಿ. ಲಿಂಗ ಏನೋ ದೊಡ್ಡದು ಕಟ್ಕೊಂಡದಿ, ಭಕ್ತಿನೇ ಇಲ್ಲ, ಏನು ಕಟ್ಕೊಂಡು ಏನು ಮಾಡವ? ಪಾದೋದಕ ಪ್ರಸಾದ ಅದ, ಭಕ್ತಿನೇ ಇಲ್ಲ, ಏನು ಕೆಲಸ ಮಾಡಂಗಿಲ್ಲ. ಏನೇನೋ ಅದರದ್ದು ಕೆಲಸ ಇಲ್ಲ. ಆನಂತರ ಇದರ ಸಂದು ಸಕೀಲವನ್ನರಿಯದೆ ಮತ್ತೆಯೂ ಬಳಲುತ್ತಿದ್ದೇನಯ್ಯ. ಸತ್ಯ ಶರಣರ, ಸಹಜ ಸದ್ಭಾವ ಶರಣರ ಸಂಘವಿಲ್ಲಾಗಿ. ಇಷ್ಟು ಇದು ಇವತ್ತಿನ ಒಂದು ವಚನ. ಮತ್ತೆ ನಾಳೆ ಒಂದು ವಚನವನ್ನು ನಾವು ನೋಡೋಣ. ಎಲ್ಲರಿಗೂ ನಮಸ್ಕಾರ.